निर्दोषवाक्यतममद्दशिरैः सुवाक्यैः अश्योद्घाटितमशेषविशेषभूमि वन्द्यं सदा प्रियतमं मम सन्नमामि. ಎಷ್ಟಾಯ್ತೀಗ? ತಸ್ಮಾತ್ ಅದಲ್ಲಾಗಿದೆ. ಮುಖ್ಯಾಗ್ರಹೇ ಅದು ಆಯಿತು. ತದೇವ ಪ್ರವರ್ತಕೋಚ ದುಃಖೋದ್ರೇಕ ದುಃಖಾದ್ರೋತಾದಿಕಾ ಚೈವ ಸರ್ವಕರ್ತೃತ್ವತೋ ಅಸ್ಯ ಚ ಸರ್ವಶಕ್ತಿರ್ನ ದುಃಖಂ ಸ್ಯಾತ್ ತತಃ ಕೇವಲ ಪ್ರವರ್ತಕೋ ನ ಚೇದೇಶ ಪ್ರಾಣ್ಯಾದನ್ಯಾಚ್ಚ ಕಃ ಪುಮಾನ್ ಬ್ರಹ್ಮವಿತ್ ಪರಮಾಪ್ನೋತಿ ಇತಿ ಯತ್ ಪ್ರಥಮಸೂಚಿತಂ ತದೇವ ಮಂತ್ರವರ್ಣೇನ ಸತ್ಯಂ ಜ್ಞಾನ ಅನಂತವತ್ ಸತ್ಯತ್ವಂ ಸೃಷ್ಟ್ಯ ಅನ್ನ ಪ್ರಾಣಯೋರಪಿ ಅದೆಲ್ಲ ಆಗಿತ್ತು. ಬ್ರಹ್ಮೇತಿ ತದ್ಭಾವಂ ಬ್ರಹ್ಮೇತಿ ಸ್ಥಾಪನಾಚ್ಚೈವ ಸತ್ವಂ ಜೀವನಮೇವ ಚ ಅದು ಆಯ್ತು. ಆಯುಃ ಪ್ರಾಣೋ ಹಿ ಭೂತಾನಾಮಿತಿ ತದ್ಗತಿ ಯದ್ಗತಿ ಜೀವನೆ ಉಕ್ತೆ ಸತಿತಿ ಧಾತ್ವರ್ಥೋ ಗತಿಶ್ಚಾತೋ ಹಿ ಸತ್ಯತಾ. ಧಾತುವಿಗೆ ಗತಿ ಅಂತ ವಿಶರಣ ಗತಿ ಅವಸಾದನ ಯೋಹೋ ಅಂತಿರೋದ್ರಿಂದ ಗತಿ ಅಂತಲೂ ಅರ್ಥ ಇದೆ. ಗತಿ ಅಂದರೆ ಜ್ಞಾನ ಅಂತ ಅರ್ಥ. ಪ್ರಾಣತ್ವಂ ಅವಬೋಧಾರ್ಥೋ ಅನುಧಾತು ಪ್ರಕೀರ್ತಿತಃ ನಾಲ್ಪೇ ಸುಖಮಿತಿ ಪ್ರೋಕ್ತ್ಯ ಏವ ಆನಂದಮಯತೋಕ್ತಿತಃ. ಪ್ರಾಣತ್ವಂ ಅವಬೋಧಾರ್ಥಃ ಮನುಧಾತು ಪ್ರಕೀರ್ತಿತಃ. ಅಲ್ಲಿ ಮನುಧಾತುವಿಗೆ ಅವಬೋಧ ಅಂತ ಮನು ಅವಬೋಧನೆ ಅಂತಿದೆ. ಹೀಗಾಗಿ ನಾಲ್ಪೇ ಸುಖಂ ಅಲ್ಪನಲ್ಲಿ ಪೂರ್ಣ ಸುಖ ಇರೋದಿಲ್ಲ. ಆದ್ದರಿಂದ ಪರಮಾತ್ಮ ಆನಂದಮಯನಾಗಿದ್ದಾನೆ ಅಂದಮೇಲೆ ಅವನು ಪರಿಪೂರ್ಣನಾಗಿದ್ದಾನೆ ಅಂತ ಅರ್ಥ, ಅಲ್ಪನಲ್ಲ. ಪ್ರೋಕ್ತೈವ ಆನಂದಮಯತಾ ಉಕ್ತಿತಃ ಅನಂತತ್ವಂ ಸುನಿರ್ಣೀತಂ. ಆದ್ದರಿಂದ ಅನಂತತ್ವ ಇರಲೇಬೇಕಾಗ. ಪೂರ್ಣತ್ವ ಅನಂತತ್ವ ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅನಂತತ್ವಂ ಸುನಿರ್ಣೀತಂ ಪೂರ್ಣಾನಂದೋ ಹಿ ಚಾಲ್ಪಕೆ. ಅನಂತತ್ವಂ ಸುನಿರ್ಣೀತಂ ಈ ಬಗ್ಗೆ ಗೊಂದಲಕ್ಕೆ ಕಾರಣನೇ ಇಲ್ಲ. ಸುನಿರ್ಣೀತಂ ಪೂರ್ಣಾನಂದೋ ಹಿ ನ ಅಲ್ಪಕೆ. ಅಲ್ಪನಲ್ಲಿ ಪೂರ್ಣಾನಂದ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಪೂರ್ಣ ಜ್ಞಾನ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಪೂರ್ಣ ಜ್ಞಾನ, ಅನಂತವಾದ ಜ್ಞಾನ, ಅನಂತವಾದ ಆನಂದ, ಮತ್ತು ಸತ್ಯಂ ಇನ್ನು ಬಂದಿದೆ. ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿದೆ. ಕ್ರಿಯತೆ ಪರಯ ಯಸ್ಮಾತ್ ಇತರೋ ಅತ್ರ ನ ಕಥ್ಯತೆ. ಆದ್ದರಿಂದ ಉಳಿದೋರ ಪ್ರಶ್ನೆಯಲ್ಲಿ ಬಂದಿಲ್ಲ. ಇದು 5 ರೂಪಗಳು ಏನವು? ಭಗವದ್ರೂಪಗಳೇ ಹೊರತು ಆನಂದಮಯ ಒಂದೇ ಅಲ್ಲ. ಮತ್ತು ಬ್ರಹ್ಮ ಅಂತ ಅಷ್ಟೇ ಅಲ್ಲ, ಆನಂದಮಯನೂ ಆಗಿದ್ದಾನೆ. ಪುರುಷಂಚೇತಿ ಯೋ ಮುಚ್ಚೇತ್ ನಾಣ್ಯ ಪಂಥಾ ಹಿ ವಿದ್ಯತೆ. ಪುರುಷನ್ ವೇತ್ತಿ ಯೋ ಮುಚ್ಚೇತ್ ಹಿ ವಿದ್ಯತೆ. ಇಲ್ಲಿ ಹೇಳಬೇಕಾದ್ರೆ ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಯಾರನ್ನು ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ? ಮುಕ್ತಿ ಕೊಡೋನು ತಿಳ್ಕೊಂಡ್ರೆ. ಮುಕ್ತಿ ಕೊಡೋನು ಯಾರು? ಪರಮಾತ್ಮ. ಆದ್ದರಿಂದ ಇಲ್ಲಿ ಬ್ರಹ್ಮಶಬ್ದದಿಂದ ಬೇರೆಯವರು ಯಾರು ವಾಚ್ಯರಲ್ಲ, ವಿಷ್ಣುವೇ ವಾಚ್ಯ ಎಂಬುದನ್ನು ಸ್ಪಷ್ಟ ಮಾಡಿದೆ. ಮತ್ತು 5 ರೂಪಗಳು ತಿಳ್ಕೊಳ್ಳೇಬೇಕಾದ ರೂಪಗಳಾದ್ದರಿಂದ ಭಗವಂತನೇ ಇಲ್ಲಿ 5 ರೂಪಗಳಿಂದಲೂ ಪ್ರತಿಪಾದ್ಯನಾದವನು. ಬರೀ ಆನಂದಮಯ ಅಷ್ಟೇ ಅಲ್ಲ. ಮಹಾಭೋಕ್ತ ಮಹಾಭೋಗ್ಯ ಇತ್ಯರ್ಥೋ ಅನ್ನಮಯೇ ಭವೇತ್. ಅನ್ನಮಯ ಶಬ್ದದಿಂದ ಏನು ಬರುತ್ತೆ ಅಂದರೆ ಮಹಾಭೋಕ್ತ ಮಹಾಭೋಗ್ಯ ಇತಿ ಅರ್ಥೋ ಅನ್ನಮಯೇ ಭವೇತ್. ಅನ್ನಮಯ ಶಬ್ದದಲ್ಲಿ ಈ ಅರ್ಥ ಇದೆ. ಮಹಾಪ್ರಾಣೋ ಮಹಾಬೋಧೋ ಮಹಾವಿಜ್ಞಾನವಾನಪಿ ವಿಶೇಷ ಸಾಮಾನ್ಯತೆಯ ವಿಜ್ಞಾನಂ ಮನ ಇತ್ಯಪಿ. ಈ ಮನೋಮಯ ಪ್ರಾಣಮಯಾದಿಗಳಿಗೆಲ್ಲ ಮಹಾಪ್ರಾಣ ಮಹಾನೇ, ಮಹಾಭೋಕ್ತ ಮಹಾಭೋಗ್ಯ ಮಹಾಪ್ರಾಣ ಮಹಾಬೋಧ ಮಹಾವಿಜ್ಞಾನ 5 ಕೂಡ ಅಲ್ಲಿ ಬಂತು. ಆದ್ದರಿಂದ ವಿಶೇಷ ಸಾಮಾನ್ಯತೆಯ ವಿಜ್ಞಾನಂ ಮನ ಇತ್ಯಪಿ. ಮನೋ ಅಂದ್ರೆ ಜ್ಞಾನ, ವಿಜ್ಞಾನ ಅಂದ್ರೆ ಜ್ಞಾನನೇ. ಅದು ವಿಶೇಷ ಸಾಮಾನ್ಯ ಅಂತ ಅರ್ಥ ಇದೆ. ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಅಂತ ಇರೋದ್ರಿಂದ ಅದು ಪುನರುಕ್ತಿ ಅಲ್ಲ. ಇವಾಗ ಡಾಕ್ಟ್ರು ಸ್ಪೆಷಲೈಸೇಷನ್, ಡಾಕ್ಟ್ರ್ ಹೌದು, ಸ್ಪೆಷಲೈಸೇಷನ್ ಅವನು ಬೇರೆ ಮಾಡಿ ಉಳಿದವರಿಂದ. ಆ ಅರ್ಥದಲ್ಲಿ ವಿಶೇಷವಾಗಿದೆ. ಏಕಸ್ಯ ಜ್ಞಾನರೂಪಸ್ಯ ಹರೇಹೇ ಉಕ್ತಿರ್ವಿಭಾಗತಃ. ಒಬ್ಬನೇ ಪರಮಾತ್ಮನೇ, ಎಲ್ಲವೂ ಜ್ಞಾನರೂಪಗಳೇ, ಅವುಗಳ ಅನುಸಂಧಾನಕ್ಕೆ ಅನುಕೂಲವಾಗಲಿ ಅಂತೇಳಿ ಆ ರೀತಿ ಬಿಡಿಸಿ ಹೇಳ್ತಾರೆ.
ಅಭೇದೇಪಿ ವಿಶೇಷೇಣೈವ ಅನ್ಯ ಇತ್ತು. ಜಂಪ್ ಆಯ್ತಾ? ಎಷ್ಟಿತ್ತದು? ತೊಂಬತ್ನಾಲ್ಕು ಅದಲ್ಲ, ಅದಾಯ್ತು. ಆನಂದಮಯ ನಾಮಹಿ ಅಲ್ಲಿ ಇಲ್ಲಿದೆ, ಹಿಂದಿದೆ. ಬ್ರಹ್ಮಶಬ್ದಸ್ಯ ಚ ಅಭ್ಯಾಸಾತ್, ಅದೇ ತಾನೆ, ಬ್ರಹ್ಮಶಬ್ದಸ್ಯ ಚ ಅಭ್ಯಾಸಾತ್ ಪಂಚರೂಪಾದಿಷು ಸ್ಫುಟಂ, 3 ರೂಪಗಳಲ್ಲೂ 5 ರೂಪಗಳಲ್ಲೂ ಕೂಡ ಬ್ರಹ್ಮಶಬ್ದವನ್ನೇನು ಮಾಡಿದ್ದಾರೆ? ಅಭ್ಯಾಸ ಮಾಡಿದ್ದಾನೆ ಏನರ್ಥ? ಪುನಃ ಪುನಃ ಹೇಳಿದ್ದಾರೆ. ಏನು ಸಿಗಲಿಲ್ಲ? ಅದೇ ತಾನೇ ಹಿಂದೆ ಆಗಿದ್ದದೇ. ಈಗ ನೋಡಿ, ಆನಂದಮಯ ರೂಪೇ ಪುನಶ್ಚ ಪ್ರಾಪಕಾಧ್ಯ ಅದೆಲ್ಲ ಆಗಿದೆ ಆಗಲೇ. ನಿಮ್ಮಲ್ಲಿ ಯಾವುದಿದೆ? 194 ಅಲ್ಲಿವರೆಗೆ ಆಗಿತ್ತು. ಅದಾಗಿತ್ತಲ್ಲ, ನಿನ್ನೆ ಆಯ್ತಲ್ಲ ಅದೆಲ್ಲ. ಯಾವುದು ಯಾವುದದು? ಅಥೋ ಅದ್ಯತ ಅತೃತ್ವ, ಅದೇ ಆಗಿರೋದು. ಅನ್ನತ್ವಂ ಒಂದು ಶ್ಲೋಕ ಮುಂದೆ ಹೋಗಿದೆ ಅಷ್ಟೇನೆ. ಆಯು ಪ್ರಾಣೋ ಹಿ ಭೂತಾನಾಮಿತಿ ಯದ್ಗತಿ ಜೀವನೆ, ಅದನ್ನೇ ಆಗಿತ್ತು ಅದಿಷ್ಟು ಕೂಡ. ಆಯು ಪ್ರಾಣ ಗತಿ, ಯಾವ ಗತಿ? ಗತಿ ಶಬ್ದ ಹಾಡಬೇಕಾದ್ರೆ ಏನಂತ ಹೇಳಿದರು? ವಿಶರಣಗತ್ಯವಸಾಧನಯೋ ಅಂತ. ಸತ್ತಿಗೆ ಅಷ್ಟರ್ಥ ಇದೆ. ಅದಕ್ಕೇನೆ ಬರೀ ಸೃಷ್ಟಿ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗತ್ತೆ, ಜ್ಞಾನಪೂರ್ಣ ಎಲ್ಲ ಬಂತು ಅಂತ ಹೇಳಿದರು ಅಷ್ಟೇ. ಮುಂದಿದೆಲ್ಲ ಆಯ್ತು. ಈಗ ಪ್ರಾಣತ್ವಂ ಅವಬೋಧಾರ್ಥ ಮನುಧಾತು ಸತ್ಯತಾ ಪ್ರಾಣತ್ವಂ ಅವಬೋಧಾರ್ಥೋ ಮನುಧಾತು ಪ್ರಕೀರ್ತಿ ನಾಲ್ಪೇ ಸುಖಂ, ಇವೆಲ್ಲ ಹೀಗಾಗಿದ್ದೇನೆ. ಮುಂದಿಂದ ಅದೇ. ಈಗ ಅಷ್ಟು ಮುಂದೆ 5-6 ಶ್ಲೋಕ ಹೋದ್ಮೇಲೆ ಹಿಂದಿಂದ ಹೇಳ್ಬೇಕಾ? ಮೊದಲೇ ಹೇಳಬೇಕು. ಇಳಿಬೇಕಾದ್ರೆ ಸ್ಟಾಪ್ ಎಲ್ಲಿ ಬಂದು ಅದೆಲ್ಲ ಇಳಿಸ್ಬಿಟ್ರೆ. ಇತಿ ಶ್ರುತೇ ಎಲ್ಲ ಅನ್ಯವೇದಿ ಕಥಂ ಮುಕ್ತಿಂ ಪ್ರಯಾಸ್ಯತಿ. ಇಲ್ಲಿ ಮುಕ್ತಿ ವಿಷಯ ಬಂದಾಗ ಯಾವುದನ್ನೋ ತಿಳ್ಕೊಂಡ್ರೆ ಯಾವುದೋ ಹಾಗೆ ಪಾಸ್ ಆಗ್ತಾನೆ, ಸಂಬಂಧಪಟ್ಟನ್ನೇ ತಿಳಿದಿರಬೇಕು. ಸೊ 5 ರೂಪಗಳು ಕೂಡ ಭಗವದ್ ರೂಪಗಳೇ. ಪುರುಷ ಪರ ಆತ್ಮ ಅಜೋ ಬ್ರಹ್ಮ ನಾರಾಯಣ ಪ್ರಭು, ಅದೇ ತಾನೆ. ಪುರುಷ ಪರ ಆತ್ಮ ಅಜಃ ಬ್ರಹ್ಮ ನಾರಾಯಣ ಪ್ರಭು ಮಹಾನ್ ಆನಂದ, ಆಮೇಲೆ ಉದ್ವಿಷ್ಣು, ಆಮೇಲೆ ಭರ್ಗ ಓಮ ಇತೀರ್ಯತೆ ಸ್ವಯಂ ನಾರಾಯಣೋ ದೇವೋ ನಾಣ್ಯಸ್ಯ ಏತಾನಿ ಕಶ್ಯಚಿತ್. ಇವೆಲ್ಲ ಯಾರನ್ನ ಹೇಳೋ ಪದಗಳು? ಇವ್ರನ್ನ ಹೇಳೋ ಪದಗಳೇ ಅಲ್ಲ ಇದು. ಪುರುಷ ಪರಹ ಆತ್ಮ ನೋಡಿ, ಪರ ವಿಷ್ಣು ಧಾತುಗಳು ಬಂದಿದೆ, ಪರ ಪುರುಷ ಬಂದಿದೆ, ಅಜ ಬಂದಿದೆ, ಬ್ರಹ್ಮ ಬಂದಿದೆ, ಬಂದಿದೆ, ಪ್ರಭು ಬಂದಿದೆ, ಭೂತವೂ ಬಂದಿದೆ. ಆಮೇಲೆ ಮಹಾನ್ ಇದೆ, ಆನಂದ ಅಣುಕೃಷ ನಿರ್ಗುಣೋ ಮಹಾನ್. ಆಮೇಲೆ ಆನಂದ ಇದೆ, ವಿಷ್ಣು ಇದೆ, ಉತ್ಕೃಷ್ಟ ವಿಷ್ಣು ಇದೆ, ಭರ್ಗ ಇದೆ, ಬಂತಲ್ಲ ಪೂರ್ಭುವಸ್ವ ಅದು ಬಂದಿದೆ. ಆಮೇಲೆ ಓಂ ಆ, ಓಂ ಆ, ಇವೆಲ್ಲ ಕೂಡ ದೇವರ ಹೆಸರುಗಳೇ. ಇತೀರ್ಯತೆ ಸ್ವಯಂ ನಾರಾಯಣೋ ದೇವೋ ನಾಣ್ಯಸ್ಯ ಏತಾನಿ ಕಶ್ಯಚಿತ್. ಹೆಸರುಗಳು ಯಾರಿಗೂ ಕೂಡ ಯಾವ ಕಾಲಕ್ಕೂ ಉಳಿದವರಿಗೆ ಅನ್ವಯ ಆಗೋದಿಲ್ಲ. ಯುನಿಕ್ ಅಂತ ಹೇಳಿದಾಗ ಇನ್ನೊಬ್ರಿಗೆ ಅನ್ವಯ ಆದರೆ ಯುನಿಕ್ ಆಗೋದಿಲ್ಲ. ತಸ್ಮಾತ್ ಓಮಿತ್ಯುದಾಹೃತ್ಯ ಯಜ್ಞ ದಾನಾದಿ ಕುರ್ವತೆ, ಅಲ್ಲಿ ಬಂದಿದೆ ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ. ಏನೇ ಮಾಡಿದ ಕೂಡ ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಆದ್ದರಿಂದ ತಸ್ಮೋತ್ ಓಮಿತ್ಯುದಾಹೃತ್ಯ ಕ್ರಿಯಂತೆ, ಪ್ರತಿಯೊಂದು ಕೆಲಸಗಳನ್ನು ಕೂಡ ಜ್ಞಾನಿಗಳು ಏನಂತ ಮಾಡುತ್ತಾರೆ? ಓಂ ಅಂತಾನೆ ಮಾಡ್ತಾರೆ. ಯಾಕೆ? ವಿಷ್ಣುವನ್ನೇ ಹೇಳೋದರಿಂದ ಬೇರೆ ಕಡೆ ಹೋಗೋ ಸಂಭವನೆ ಇಲ್ಲ. ತಸ್ಮಾದ್ ಓಮಿತ್ಯುದಾಹೃತ್ಯ ಯಜ್ಞ ದಾನಾದಿ ಕುರ್ವತೆ. ಯಜ್ಞ ದಾನ ಆದಿ ಶಬ್ದದಿಂದ ತಪಸ್ಸು, ಯಜ್ಞೋದಾನಂ ತಪಸ್ಸೈವ ಪಾವನಾನಿ ಮನೀಷಿಣ. ಆದ್ದರಿಂದ ಸೂಕ್ತೇನ ಪೌರುಷೇಣೈನಂ ಯಜಂತಿ ಅಧ್ಯಾತ್ಮ ಕೋವಿತಾ. ಅದೇ ರೀತಿಯೇ ಪುರುಷ ಸೂಕ್ತವನ್ನು ವಿಷ್ಣು ಪರವಾಗಿಯೇ ಉಪಯೋಗಿಸ್ತಾರೆ ಹೊರತು ಯಜ್ಞದಲ್ಲಿ ಅದು ಹೇಳಲೇಬೇಕು, ಅದು ಉಪಯೋಗಿಸಲೇಬೇಕು. ಅದು ಪುರುಷ ಶಬ್ದ ವಿಷ್ಣುವನ್ನೇ ಹೇಳ್ತಾ ಇದೆ. ಅದು ಅನ್ನಮಯ ಪುರುಷ ಅದಕ್ಕೆ ಹೇಳ್ತಾರೆ. ವಿಜ್ಞಾನಮಯ ಪುರುಷ ಹೇಳ್ಬೇಕು. ಪುರುಷ ಅಂತ ಬಂದ ಮೇಲೆ ಬೇರೆ ಅನ್ವಯ ಮಾಡೋದಕ್ಕೆ ಹೋಗ್ಕೊಡೋದು ಅದರ. ಇತಿ ಸೂಕ್ತೇನ ಪೌರುಷೇಣ ಸೂಕ್ತ ಅಂದರೆ ಒಂದೇ, ಪುರುಷ ಸೂಕ್ತ ಅಂದರೆ ಪೌರುಷೇಣ ಸೂಕ್ತೇನ, ಪೌರುಷ ಸೂಕ್ತ ಪುರುಷ ಸೂಕ್ತ. ಇತಿ ಪೈಂಗಿ ಶ್ರುತಿ ತೇನ ನಾಣ್ಯಜ್ಞಾನಾದ್ ವಿಮುಚ್ಯತೆ. ಬೇರೆ ಯಾವುದನ್ನು ತಿಳ್ಕೊಂಡ್ರೂ ಮುಕ್ತಿ ಆಗೋದಿಲ್ಲ. ನಾಣ್ಯ ಪಂಥ ಯನಾಯ ವಿದ್ಯತೆ. ಗೊತ್ತಾಯ್ತಾ? ತಮೇವಂ ವಿದ್ವಾನ್ ಅಮೃತ ಇಹ ಭವತಿ.
ಇತಿ ಪೈಂಗಿಶ್ರುತಿ ತೇನ ಬ್ರಹ್ಮಶಬ್ದೋದಿತಂ ತಸ್ಮಾತ್ ಆತ್ಮಶಬ್ದಂ ಪ್ರಯುಜ್ಯ ಚ ತಸ್ಮಾತ್ ಆಕಾಶ ಸೃಷ್ಟಿಂಚ ಪ್ರೋವಾಚ ಪ್ರೋವಾಚ ಅತ್ರ ಚತುರ್ವಿಧಂ. ಅಲ್ಲೇನು ಹೇಳಿದ್ದಾರೆ? 4 ಸೃಷ್ಟಿ ಹೇಳಿದ್ದಾರೆ. ತಸ್ಮಾತ್ ಆಕಾಶ ಸ್ಥಲಿಂಗಾತ್ ಅದಕ್ಕೆ ಬಂದರು. ತಸ್ಮಾತ್ ಆಕಾಶ ಸೃಷ್ಟಿಂಚ ಪ್ರೋವಾಚಾತ್ರ ಚತುರ್ವಿಧ, 4 ವಿಧ ಸೃಷ್ಟಿ ಇದೆ. ಭೂತಂ ಭೂತಾಭಿಮಾನಿ ಚ ತದ್ದೇಹ ಅಂತರ್ನಿಯಾಮಕ. ಇಷ್ಟು ಅರ್ಥ ಮಾಡಬೇಕು ಪ್ರತಿಯೊಂದಕ್ಕೂ ಮಾಡಿದಾಗ. ಭೂತ ಭೂತ ಅಂದ್ರೇನು? ಜಡ ಪದಾರ್ಥ. ಆಮೇಲೆ ಭೂತಾಭಿಮಾನಿ, ಅದಕ್ಕೆ ಅಭಿಮಾನಿ ದೇವತೆ. ಆಮೇಲೆ ತದ್ದೇಹ, ಅವರೆಲ್ಲಕ್ಕೊಂದು ದೇಹ. ಅಂತರ್ನಿಯಾಮಕ ಪರಮಾತ್ಮ. ಇಷ್ಟರ್ಥ ಪ್ರತಿಯೊಂದು. ಅಗ್ನಿ ಅಂತ ಬಂದು ಇಷ್ಟೆಲ್ಲ ಅರ್ಥ ಮಾಡಬೇಕಾಗ. ಅಗ್ನಿ ಭೂತಾಗ್ನಿ, ಪಂಚಭೂತದಲ್ಲಿ ಅಗ್ನಿ. ಭೂತ ಅಗ್ನಿದೇವರು. ತದ್ದೇಹ, ಆ ದೇವತೆಗೊಂದು ಆಕಾರ. ಅದರೊಳಗೆ ಅಂತರ್ನಿಯಾಮಕ ಪರಮಾತ್ಮ. ಇಷ್ಟರ್ಥ. ಅದು ವೇದದ ಅರ್ಥ. ವೇದಾರ್ಥ ಎಲ್ಲ ಹೇಳಿದ್ರು 3 ಅರ್ಥ ಅಂತ ಹೇಳಿದಾಗ ಎಲ್ಲ ಸರ್ವತ್ರ 3, ಅಂತರ್ನಿಯಾಮಕ ಕಾಮನ್. ಉಳಿದ 3 ಬೇರೆ ಆಗುತ್ತೆ. ಅಂತರ್ನಿಯಾಮಕ ಕಾಮನ್. ಆದ್ದರಿಂದ ವೇದಗಳಿಗೆ ಎಷ್ಟು ಅರ್ಥ ಇದೆ ಅಂತ ಹೇಳಿದ್ರೆ ಅತಿ ಕಡಿಮೆ ಅಂದರೆ 3. ಗೊತ್ತಾಯ್ತಾ? ತ್ರಯೋರ್ಥ ಸರ್ವವೇದೇಶು. ಅದು ಮಿನಿಮಮ್, ಹೆಚ್ಚಲ್ಲ. ಕೆಲವೊಮ್ಮೆ 1000 ಅರ್ಥ ಇರ್ಬೋದು. ಮಿನಿಮಮ್ ಅಷ್ಟಿರುತ್ತೆ ಅಂತ ಅರ್ಥ. ತಸ್ಮಾದ್ ಆಕಾಶ ಸೃಷ್ಟಿಂಚ ಪ್ರೋವಾಚಾತ್ರ ಚತುರ್ವಿಧಾಂ ಭೂತಂ ಭೂತಾಭಿಮಾನಿ ಚ ತದ್ದೇಹೋ ಅಂತರ್ನಿಯಾಮ. ಹರೇಶ್ಚ. ಮನೆ ಕಟ್ಟಿಸ್ತಿದ್ದಾರೆ. ಯಾರು? ಶುರುವಾಯಿತು. ಯಾರು? ಯಾರಿಗೆ? ಎಲ್ಲಿ? ಅವೆಲ್ಲ ಹೇಳಲೇಬೇಕು. ಯಾರು ವಾಸ ಮಾಡ್ತಾರೆ? ಇವಿಷ್ಟು ಹೇಳಿದಾಗಲೇ ಮನೆ. ಬರೀ ಬಿಲ್ಡಿಂಗ್ ಕಟ್ಟಿ ಹೇಳೋರೆಲ್ಲ ಯಾರು ಕಟ್ತಾರಾ? ಸಾಧ್ಯನೇ ಇಲ್ಲ. ದುಡ್ಡು ಕೊಟ್ಟರು ಕಟ್ಟೋದಿಲ್ಲ. ಸುಮ್ಮನೆ ಯಾರು ಕಟ್ತಾರೆ? ಅಲ್ಲ ಅಲ್ಲ. ಭೂತ ಅಂತ ಹೇಳಿದಾಗ ಒಂದು ಪದಾರ್ಥ ಅಷ್ಟೇ. ಇಲ್ಲಿ ಈ ದೇಹದ ಇವರಿಗೆ ಸಂಬಂಧ ದೇಹ ಆಗಬೇಕು. ಬರೀ ಡ್ರೆಸ್ ಬೇರೆ, ಇವ್ರದ್ದೇ ಡ್ರೆಸ್ ಬೇರೆ. ಅದರಿಂದ ಇಷ್ಟಾಗಲೇಬೇಕು. ಅವರಿಗೊಂದು ದೇಹ ಇದೆ. ಹರಿಶ್ಚ ಆಕಾಶ ಶಬ್ದೋಕ್ತಃ ಮುಖ್ಯತೋ ಹರಿರೇವ. ಆದ್ದರಿಂದ ಆಕಾಶ ಶಬ್ದದಿಂದ ಹೇಳಲ್ಪಟ್ಟವನು ಯಾರು? ತಲ್ಲಿಂಗಾತ್. ತಲ್ಲಿಂಗಾತ್ ಅಂದ್ರೇನು? ಆತನೇ ಕ್ಯಾರೆಕ್ಟರಿಸ್ಟಿಕ್ ಇರೋದರಿಂದ. ಇದು ಅಗ್ನಿ ಅಂದರೆ ಇದು ಯಾಕೆ ಸುಡೋ ಗುಣ ಇರೋದ್ರಿಂದ. ಗೊತ್ತಾಯ್ತಾ? ಅದನ್ನ ಅರ್ಥ ಮಾಡ್ಕೊ. ಆಯಾ ಗುಣ. ಅನ್ನ ಹಾಕೊಂದು ಗುಣ ಇದೆ. ಅನ್ನ ಹಾಕೋ ಅದಕ್ಕೊಂದು ಗುಣ ಇದೆ. ಸಾರು ಹಾಕೋ ಅದಕ್ಕೊಂದು ಗುಣ ಇದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ಆಕಾಶ ಶಬ್ದಕ್ಕೆ ಏನು ಮುಖ್ಯ ಅರ್ಥ ಇರಬೇಕು ಅದು ಯಾರಿಗೆ ಅನ್ವಯಿಸುತ್ತೆ? ಅದಕ್ಕೆ ತಚ್ಛಬ್ದ. ಮತ್ತು ತಚ್ಛಬ್ದ ಅಂದರೆ ಅವ್ರನ್ನೇ ಹೇಳೋ ಪದ. ತಲ್ಲಿಂಗ ಅಂದರೆ ಅವರಲ್ಲೇ ಇರೋ ಲಕ್ಷಣ. ಬಿಳಿಯಾಗಿದೆ, ಹಾಲಿನ ಒಂದು ವಿಶಿಷ್ಟವಾದ ಲಕ್ಷಣ. ಆ ಸಮಂತಾತ್ ಕಾಶತೆ ಯತ್ ಆಕಾಶೋ ಮುಖ್ಯತೋ ಹರಿಹಿ. ಆಕಾಶ ವಿಷ್ಣು ಹೇಗಾಗ್ತಾನೆ ಅಂದರೆ ಈ ಆಕಾಶ ವಿಷ್ಣು ಅಂತಲ್ಲ. ಆಕಾಶ ಶಬ್ದವಾಚ್ಯ ಬೇರೆ, ಆಕಾಶ ಬೇರೆ. ಆ ಸಮಂತಾತ್ ಕಾಶತೆ. ಎಲ್ಲ ಕಡೆ ಪ್ರಕಾಶಮಾನವಾಗಿದ್ದಾನೆ ಪರಮಾತ್ಮನ. ಕತ್ತಲೆ ಹೆಸರೇ ಇಲ್ಲ. ಆದ್ದರಿಂದ ಏನಂತ ಹೇಳಿದ್ರೆ ದೇವರಿಗೆ ಆಕಾಶ ಅಂತ ಕರೀತಾರೆ. ಶಬ್ದ ವಾಚ್ಯತ್ವ ಬೇರೆ, ಶಬ್ದನೇ ಆಗಿರೋದು ಬೇರೆ. ಶಬ್ದವಾಚ್ಯ, ಮುಖ್ಯತಃ ಶಬ್ದವಾಚ್ಯ, ಶಬ್ದದ ಸ್ವಲ್ಪ ವಾಚ್ಯ. ಇಷ್ಟೆಲ್ಲ ಇರೋದ್ರಿಂದ ಒಂದು ಶಬ್ದ ನೋಡಬೇಕಾದ್ರೆ ಅಲ್ಟಿಮೇಟ್ ಎಂಬ ಅರ್ಥ ನೋಡ್ಬೇಕು. ಯಾವಾಗ ದಾರಿಯಲ್ಲಿ ಹೋಗುತ್ತೆ, ಬಾಂಬೆ ಅಂದ್ಬಿಡ್ತಾನೆ. ಬಾಂಬೆಯಲ್ಲಿ ಮುಂದೆ ಎಷ್ಟೋ ಊರು ಬರುತ್ತೆ ಮತ್ತೆ. ಬಟ್ ಮೇನ್ ಯಾವುದು? ಅಲ್ಲಿವರೆಗೂ ಹೋಗುತ್ತೆ. ಅದನ್ನು ಹೇಳ್ತಾರೆ. ಇವತ್ತು ಹೇಳ್ಬೇಕಾದ್ರೆ ಟ್ರೈನ್ ಕೇಳ್ಬೇಕಾದ್ರೆ ಹಿಡಿಯೋದೆಲ್ಲೇ ಇರಲಿ, ಅದು ಆ ಟ್ರೈನ್ಲೇ ಹೋಗ್ಬೇಕಾಗಿದೆ. ಅವನು ಯಾವ ಟ್ರೈನ್ ನೋಡ್ತಾನೆ ಅದನ್ನು ಕೇಳ್ತಾನೆ, ಹತ್ತಿ ಬಿಡ್ತಾನೆ. ಅಲ್ಲಿ ಹೋಗಲೇಬೇಕು ಅಂತ ಅರ್ಥ ಅಲ್ಲಿಗೆ. ಇದೆಲ್ಲ ಇರೋದು ಹಾಗೇನೆ. ಇವತ್ತು ಮೈಸೂರಿಗೆ ಹೋಗೋ ಬಸ್ಸು ಅಂದರೆ ದಾರಿಯಲ್ಲಿ ಬರೋ ಊರುಗಳು ಬಿಟ್ಟು ಹೋಗುತ್ತೆ ಅಂತ ಅರ್ಥ ಅಲ್ಲ. ಗೊತ್ತಾಯ್ತು? ಅದನ್ನೇ ಹಿಡಿದಾಗ ಒಂದು ಸ್ಪೆಸಿಫಿಕ್ ಮೀನಿಂಗ್ ಏನಂದರೆ ನಾನ್ ಸ್ಟಾಪ್ ಅನ್ನೋ ಅರ್ಥ ಕೊಡ್ಬೋದು, ಅಥವಾ ಪ್ರಧಾನವಾದ ಗುರಿ ಅಂತ ಕೊಡ್ಬೋದು. ಬರೋದಲ್ಲ, ಉಳಿದಲ್ಲಿ ಹೇಳ್ಬೇಕಾದ್ರೆ 2 ಹೇಳಿಬಿಡ್ತಾರೆ. ಅದು ಅಲ್ಲಿ ನಿಂತು ಹೋಗುತ್ತೆ ಅಂತ ಅರ್ಥ. ಅಥವಾ ರೂಟ್ ಕನ್ಫ್ಯೂ 2 ರೂಟ್ ಇದ್ದಾಗ ಒಂದು ರೂಟ್ ಬರಲಿಕ್ಕೋಸ್ಕರ ಮಧ್ಯೆ ಒಂದು ಹೇಳ್ತಾರೆ. ಇದೆಲ್ಲ ಇದನ್ನು ನೋಡಿ ಶಾಸ್ತ್ರ ಅಲ್ಲ. ಶಾಸ್ತ್ರದಿಂದ ಇವೆಲ್ಲ ಬಂದಿರೋದು ಹಾಗೇನೆ. ಹಿಂದೆ ಶಾಸ್ತ್ರಜ್ಞರೇ ಎಲ್ಲವನ್ನು ಮಾಡಿದ್ರಿಂದ ರೂಢಿ ತಂದು ಬಿಟ್ರು. ಮೆಕ್ಯಾನಿಕಲಿ ಫಾಲೋ ಮಾಡ್ತಾ ಮಾಡ್ತಾ ಏನು ಮಾಡಿಬಿಟ್ರು? ಮೂರನೇ ಹೊರಟೋಗ್ಬಿಡ್ತಾರೆ. ಹೇಳಿ ಸತ್ಯಂ ಜಯತೆ ಯಾರು ಹೇಳಿದರು? ಇವರು ಹೇಳಿಬಿಡಿ. ಇವರಲ್ಲಿ ಅವರಲ್ಲಿ ವೇದವಾಕ್ಯ ಅನಾದಿ ಕಾಲದ್ದು. ಹಾಗಾಗತ್ತೆ. ಯಾವಾಗಲೂ ಅರ್ಥ ಲಿಮಿಟ್ ಆಗ್ತಾ 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 ಬಂದಂತೆ ಮುಂದಿನ ಅರ್ಥ ಹೋಗೋದಿಲ್ಲ. ಯಾರೋ ಒಂದು ಹೆಸರು ಹೇಳಿ ಸಿನಿಮಾ ಆ್ಯಕ್ಟರ್ ಹೆಸರು ಹೇಳ್ಬಿಡ್ತಾರೆ. ಆ ಹೆಸರು ದೇವರದು. ಇವ್ರ ಪ್ರಕಾರ ಸಿನಿಮಾ ಆ್ಯಕ್ಟರ್ ಹೆಸರು, ಅಥವಾ ಕ್ರಿಕೆಟ್ ಪ್ಲೇಯರ್ ಹೆಸರು, ಅಥವಾ ಈ ರೀತಿ ಹೆಸರು ಹೇಳ್ಬಿಡ್ತಾರೆ. ಯಾಕೆ? ಅವ್ರಿಗೆ ಗೊತ್ತಿರೋದು ಇಷ್ಟೇ. ಅದು ಅವ್ರವ್ರು ರೆಡ್ಯೂಸ್ ಮಾಡ್ಕೊಂಡು ಎಲ್ಲಿ ಬಂದುಬಿಟ್ಟಿದೆ ವ್ಯವಸ್ಥೆ ಅಂದರೆ ಅಲ್ಲಿ ನಿಂತು ಹೋಗ್ಬಿಟ್ಟಿದೆ. ಅಮ್ಮ ಮಾ ಅಂದರೆ ಮಹಾಲಕ್ಷ್ಮಿ ಅಂತಲೇ ಅರ್ಥ. ಮಾ ಹಿಂದಿಯಲ್ಲಿ ಮಾನ್ ಅಂತಲೇ ಕರೆಯೋದು. ಆ ಸಂಸ್ಕೃತ ಪದ ಅದು. ಮಾ ಅಂದರೆ ಮಹಾಲಕ್ಷ್ಮಿ ಅಂತಲೇ ಅರ್ಥ, ಬೇರೆಯವರಲ್ಲ. ಮೂಲ ತಾಯಿ ಅವರೇ ತಾನೇ. ಜಗದಂಬಾಮಲ ಸುಂದರ ಗೃಹ ವಕ್ಷೋ ವರ ಯೋಗಿನ್ ಅಂತೇಳಿ ಜಗದಂಬೆ. ಇದೆಲ್ಲ ಮುಖ್ಯಾರ್ಥ ಕಳ್ಕೊಂಡ್ಬಿಡ್ತದೆ ತುಂಬ ಬರ್ತಾರೆ. ಮಕ್ಕಳನ್ನೇ ಸಿಂಹ ಯಾವುದು ಅಂದರೆ ಪುಸ್ತಕ ತೆಗಿತಾರೆ.
ತೆಗೆದು ಇದು ಸಿಂಹ ಅಂತ ತೋರಿಸ್ ಅವ್ರಿಗಿರೋದು ಅಷ್ಟೇ ಗೊತ್ತಿರೋ ಬೇರೆ ಸಿಂಹ ನೋಡಿಲ್ಲ ಅವರು. ದೊಡ್ಡವರಾದ್ರೂ ಗೊತ್ತಿದೆ ಅಲ್ಲ ಸಿಂಹದ ಚಿತ್ರ ಅಂತ ಗೊತ್ತಾಗೋದಾಗ ಮೊದಲು ತಿಳ್ಕೊಂಡಿದ್ದೇನವರು ಇದೇ ಸಿಂಹ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಪಾಪ. ಇದೇ ಫೋನು, ಇದೇ ಸಿಂಹ, ಇದೇ ಪ್ಲೇನು ಅವ್ರು ತಿಳ್ಕೊಂಡಿದ್ದಷ್ಟೇ. ಯಾಕೆ ಹೆಚ್ಚು ಅರ್ಥ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಮುಂದಕ್ಕೆ ಹೋದ್ರೆ ಅಲ್ಲಿಗೆ ಉಳ್ಕೊಂಡ್ಬಿಡ್ತಾರೆ. ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೋ ಅವನಿಗೆ ಓ ನಿಜವಾದದ್ದು ಅಂತ ಗೊತ್ತಾಗತ್ತೆ. ಆ ಜ್ಞಾನಿಗಳಿಗೆ ಅದೆಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಶಬ್ದ ಹೇಳಿದಾಗಲೂ ಯಾರಿಗೆ ಅನ್ವಯ ಇದು? ದೇವರಿಗೆ. ಬಲಜ್ಞಾನ ಸ್ವರೂಪತ್ವಾತ್ ವಾಯುರಗ್ನಿ ರಗಂ ನಯನ್. ವಾಯು ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಬಲಜ್ಞಾನ ಸ್ವರೂಪತ್ವಾತ್ ವಾಯು. ಅಲ್ಲಿ ವಾಯವಾಯ ದರ್ಶತೆ ಬಂದು ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಬಲಜ್ಞಾನ ವಾ ಶಬ್ದಕ್ಕೆ ಎರಡು ಅರ್ಥ ಇದೆ. ಬಲ ಅಂತ ಅರ್ಥ ಇದೆ, ಜ್ಞಾನ ಅಂತ ಅರ್ಥ ಇದೆ. ವಾಯುದೇವರಿಗೆ ಏನಿದೆ ಈಗ? ಯಾಕೆ ಎರಡು ಬಲ ಇರಬೇಕು. ಬಾಹೋರ್ ಬಲ ಜ್ಞಾನ ಬಲ ಚ ಧರ್ಮ. ಏನೇ ಕೆಲಸ ಮಾಡಬೇಕಾದ್ರೆ ಎರಡಿರಬೇಕು. ಇವರು ಪೂರ್ತಿ ಎರಡಿರೋದ್ರಿಂದ ಏನು ತಪ್ಪು ಮಾಡೋದೇ ಇಲ್ಲ. ವಾಯು ಶಬ್ದದಲ್ಲೇ ಅರ್ಥ ಇದೆ. ಆಮೇಲೆ ವಾಯು ಅಗ್ನಿಗಮ್ ನಯನ್. ಆಮೇಲೆ ಅಗ್ನಿ ರೂಪದಲ್ಲಿದ್ದಾನೆ. ಅಗಮ್ ನಯನ್ ಅಗ್ನಿ. ಅಗಮ್ ಅಂದ್ರೇನು? ಗ ಅಂದರೆ ಮೂವಿಂಗು, ಅಗಮ್ ಅಂದರೆ ಮೂವಿಂಗ್ ಅಲ್ಲ. ಅದನ್ನು ನಡೆಸ್ತಾರೆ. ತೇನ ವಿನ ತೃಣವಪಿನ ಚಲತಿ. ಅದು ನಡೆಯಲಾರದ ನಡೆಸೋ ಶಕ್ತಿ ಯಾರಿಗಿದೆ? ಪರಮಾತ್ಮನಿಗಿದೆ. ಅದಕ್ಕೆ ಅಗ್ನಿ ಅಂತ ಹೆಸರಿದೆ. ಇವೆಲ್ಲ ಏನಂತ ಕರೀತಾರೆ? ಇದಕ್ಕೆ ನಿರ್ವಚನಗಳು ಇವೆಲ್ಲ. ಅದು ಎಟಿಬಲಾಜಿಕಲ್ ಮೀನಿಂಗ್ ಇದು. ಆಪಹ ಆಪಾಲನಾಚ್ಚೈವ. ದೇವರನ್ನ ಏನಂತ ಆಪ ಅಂತ ಕರೀತಾರೆ ದೇವರಿಗೆ. ಆಪೋ ಬ್ರುವನ್ ಅಂತ ಒಂದು ವಾಕ್ಯ ಇದೆ. ಪುರುಷ ಹೇಳ್ತೇವೆ ನಾವು. ಗೊತ್ತಾ? ಆಪ ಪುನಂತು ಪೃಥ್ವಿ ಹಾಗೆಲ್ಲ ಹೇಳ್ತೇವೆ. ಅಲ್ಲಿ ಆಪ ಅಂದರೆ ಯಾರು? ದೇವರು ಅಂತ ಅರ್ಥ. ಅದೇ ಕನ್ನಡದಲ್ಲಿ ಏನಾಯ್ತು? ಆಪ ಶಬ್ದಕ್ಕೆ ಏನಿದೆ? ಆಪ ಪಾಲನಾತ್ ಪ. ಆ ಅಂದರೆ ಸಮ್ಯಕ್. ಆ ಪಾಲನಾತ್ ಆಪಹ. ಅದು ಅಪ್ಪ ಅಂತ ಆಯ್ತು ಕನ್ನಡದಲ್ಲಿ. ಪೇರೆಂಟ್ ಅಂದರೆ ಯಾರು? ಅಪ್ಪ. ಅದು ಆಪ ಹೋಯ್ ಅಪ್ಪ ಕಡೆಗೆ ಬಂತು. ಇದು ಬದಲಾಯ್ತು ಈ ಕಡೆಗೆ. ಅರ್ಥ ಆಯ್ತಾ? ಶುದ್ಧ ಸಂಸ್ಕೃತ ಪದಗಳಿವೆಲ್ಲ. ಅದು ಸಂಸ್ಕೃತ ಪದ ಅಂತ ಯಾಕೆ ಹೇಳಬೇಕು? ಅದು ತಂದೆ ಅರ್ಥ ಇದೆ ಅದಕ್ಕೆ. ಇವೆಲ್ಲ ರೂಢ ಅರ್ಥ. ರೇಡಿಯೋ ಅದು ಅರ್ಥ ಇಟ್ವಿ ಆಯ್ತು. ಅದಕ್ಕೆ ಅಷ್ಟೇ ನಾವು ಕರಿತೀವಿ, ಏನೋ ಹೆಸರು ಇಡ್ತೇವೆ ಅದಕ್ಕೆ ಅಷ್ಟೇ. ಆ ಗುಣಲ್ಲಿ ಇರಬೇಕಾಗಿಲ್ಲ. ಪರಮ ಸುಂದರ ಭಯಂಕರ ಕುರೂಪಿ ಸುಂದರ ಅಂತ ಇಟ್ಬಿಟ್ರು ಪಾಪ. ಅವ್ನು ನೋಡಿದಾಗ ಸುಳ್ಳು ಹೇಳ್ಬಿಟ್ರು ಅಂತ ಆಗತ್ತೆ. ಆ ಪದಕ್ಕೆ ಇವನು ವಾಚ್ಯ ಅಷ್ಟೇ. ಈಗ ಆ ಶಬ್ದಾರ್ಥಕ್ಕೆ ವಾಚ್ಯ ಪರಮಾತ್ಮನೇ. ಅದು ಸೌಂದರ್ಯ ಇಲ್ಲದ್ರೆ ಸುಂದರ ಶಬ್ದ ಉಪಯೋಗಿಸಬಾರ್ದು. ಇವ್ರು ಹಿಟ್ಟಾಗ್ಬಿಟ್ಟಿದೆ ಹೆಸರನ್ನು. ಅವ್ರು ಕರಿತಾ ಇರ್ತಾರೆ. ಉಳಿದವರು ಕರೆದ ನೋಡ್ದ ಏನೋ ಅನ್ಕೊಂಡ್ಬಿಡ್ತಾರೆ ಕೊನೆಗೆ. ಹಾಗಾಗಿದೆ. ಶಬ್ದಗಳು ಅಪಾರ್ಥವಾಗ್ಲಿಕ್ಕೆ ಕಾರಣ ಏನಂದರೆ ಇವರು ವ್ಯವಹಾರ ಸೀಮಿತವಾಗಿ ಎಲ್ಲೋ ಹೋಗಿದ್ದಾಗ ಆ ರೀತಿ ಆಗೋಗ್ಬಿಡುತ್ತೆ. ಅಪಾಲನಾಚ್ಚೈವ ಪೃಥಿವೀ ಪ್ರಥಿತೋ ಯತಃ. ಆಪಾಲನಾತ್. ಯಾಕೆ? ಎಲ್ಲರೂ ಪಾಲಕಾತ್ಮ. ಸೃಷ್ಟಿ ಸ್ಥಿತಿ ಲಯ. ಸ್ಥಿತಿ ಮಾಡೋದೆಲ್ಲ ಯಾರು? ಪರಮಾತ್ಮನೇ. ಅದಕ್ಕೆ ನಿಜವಾದ ಅಪ್ಪ ಅಂದರೆ ಯಾರು? ಪರಮಾತ್ಮ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಅಷ್ಟು ಆಗೋಯ್ತದೆ. ಸಾಮಾನ್ಯ ಕಡಿಮೆ ಪೇರೆಂಟ್ಸ್ ನೇಮ್ ಅಂತ ಕರೆಯೋದು. ಪೇರೆಂಟ್ ಅಂತಾನೆ ಕರೆಯೋದು. ಪೇರೆಂಟ್ ಅಂದರೆ ಪಾಲಕರು ಅಂತ ಅರ್ಥ. ಮುಂದೆ ವಿಷ್ಣು ಕೂಡ ಮತ್ತೆ ಯಥಾ ಪ್ರಕಾರ ಒಂದಿದ್ರೆ ಅಷ್ಟೆಲ್ಲ ಸಮನ್ವಯ ಮಾಡಿ ತೋರಿಸ್ತಾರೆ ಆಚಾರ್ಯ. ಅಲ್ಲಿ ಆಕಾಶ ಶಬ್ದ ಆನಂದ ಶಬ್ದ ಒಂದು ಬಂದು ಅದಿಷ್ಟು ಸಂಬಂಧಪಟ್ಟಿದ್ದಲ್ಲ ಹೇಳಿಬಿಡ್ತಾರೆ. ಅದು ಸೂತ್ರಾರ್ಥೋ ವರ್ಣ್ಯತೆ ಯತ್ರ. ಸೂತ್ರದ ಅರ್ಥ ಎಲ್ಲ ವಿವರಣೆ ಅಪ್ಲೈ ಮಾಡ್ತಾ ತೋರಿಸ್ಬೇಕಂತ ಹೋಗ್ಬಿಟ್ಟು ಹೇಗಾಗತ್ತೆ ಅಂತ ಹೇಳಿ. ಆಪಾಲ್ ಪೃಥಿವೀ ಪ್ರಥಿತೋ ಯಥ. ಪ್ರಥಿತ ಅಂದ್ರೇನು? ಸರ್ವತ್ರ ಪ್ರಸಿದ್ಧ. ಅದು ದೇವರಿಗೆ ಏನಂತ ಹೆಸರಿದೆ? ಪೃಥಿವೀ ಅಂತ ಹೆಸರಿದೆ. ಉಷ್ಟಾನಾಂ ಆಶ್ರಯತ್ವೇನ ಸಯೇವ ಔಷಧಿ ನಾಮ. ಉಷ್ಟ ಬಿತ್ತಿದ್ದನ್ನು ಆಶ್ರಯ ಆಗಿರೋದು ಯಾರು? ಪರಮಾತ್ಮ. ಅದೇನಂತ? ಔಷಧಿ ಬಂದಿದೆ ಭಗವದ್ಗೀತೆಯಲ್ಲಿ ಬಂದಿದ್ವಿ ಎಲ್ಲ ಕೂಡ. ಅದಿಷ್ಟು ಕೂಡ ಸೇರಿಸೋಯ್ತು. ಅದಕ್ಕೆ ಔಷಧ. ಪ್ರತಿಯೊಂದು ಮೂಲಿಕೆಗೂ ಔಷಧಿ ಅಂತ ಕರೀತಾರೆ. ಅದು ಮಾತಿದೆ. ಔಷಧವಲ್ಲದ ಮೂಲಿಕೆಯೇ ಇಲ್ಲ. ಪ್ರತಿಯೊಂದು ಮೂಲಿಕೆಯಲ್ಲಿ ಏನು ಗುಣ ಇದೆ? ಒಂದು ಔಷಧಿ ಇದೆ. ಅದಕ್ಕೆ ಅದು ಕೊನೆಗೆ ಔಷಧಿ ಅಂತ ಆಗೋಯ್ತು. ಆ ಪದ ಎಲ್ಲಿ ಬಂತು ಕೊನೆಗೆ ಅಂದರೆ ಮೂಲತಃ ಮೆಡಿಸಿನಿಗೆ ಉಪಯೋಗಿಸ್ತಾರೆ. ಮೊದಲು ಉಪಯೋಗಿಸಿದ್ದು ಎಲ್ಲಿಗೆ? ಅದನ್ನು ಗಿಡ ಮರಗಳಿಗೆ ಉಪಯೋಗಿಸಿದ್ರು. ಪ್ರತಿಯೊಂದರಲ್ಲೂ ಒಂದು ಗುಣ ಇದೆ. ಅದು ತಿಳಿಸ್ಕೊಂಡು ಆಯುರ್ವೇದ ಬರಲಿಕ್ಕೆ ಶುರುವಾಯಿತು. ಇದು ಈ ಕೆಲಸ ಮಾಡೋದಿಲ್ಲ. ಅದು ಸೈನ್ಸ್ ಈ ಕೆಲಸ ಮಾಡೋದಿಲ್ಲ. ಆಯುರ್ವೇದ ಏನು ಮಾಡ್ತದೋ ಪ್ರತಿಯೊಂದು ಪದಾರ್ಥೂ ಕೂಡ ಪ್ರತಿಯೊಂದು ಮೂಲಿಕೆಗೂ ಒಂದು ತಂದೆ ಆದ ಶಕ್ತಿ ಇದೆ. ಆದ್ದರಿಂದಲೇ ದೇವರು ಬೆಳೆಸಿದ್ದಾರೆ. ಕೆಲವು ಉಪಯೋಗಿಸಿ, ಕೆಲವು ವಾಸನೆ ನೋಡಿ, ಕೆಲವು ತಿಂದು ಒಂದೊಂದು ರೀತಿ ಕೆಲವು ಉಪಕಾರ ಮಾಡ್ತಾ ಹೋಗುತ್ತೆ. ಅಪಾರಣಚ್ಚೈವ ಪೃಥಿವೀ ಪ್ರಥಿತೋ ಯತಃ ಉಷ್ಟಾನಾಂ ಆಶ್ರಯತ್ವೇನ ಸಯೇವ ಔಷಧಿ ನಾಮಕ. ಕೊನೆಗೆ ಔಷಧಿ ಎಲ್ಲಿ ಹೋಯಿತು? ದೇವರ ಹೆಸರು. ಔಷಧಂ ಜಗತಸ್ಸೇತು. ವಿಷ್ಣು ಸಹ ಸಮರ್ಥ ಆಗತ್ತೆ. ಔಷಧೀಷು ಸ್ಥಿತೋ ವಿಷ್ಣು ಕ್ಷುದಿತೈರಾಶ್ರಿತೋ ಭವೇತ್ ಪುರಿಸೇತಿ. ಮತ್ತು ಔಷಧಿಗಳಿರತಕ್ಕಂಥ ಪರಮಾತ್ಮ ಆಶ್ರಯಿಸಲ್ಪಟ್ಟವರ ಕ್ಷುದಿತೈ. ಕ್ಷುತ್ ಅಂದರೆ ಹಸಿವು ಮೊದಲಾದವುಗಳಿಂದ ಕೂಡಿದವರಿಗೆ ಆಶ್ರಯವನ್ನು ಕೊಡೋದರಿಂದ ಔಷಧಿಗಳು ಅಂತ ಹೆಸರು ಬಂತು.
ಅಂದರೆ ಅದು ಬೆಳೀತಕ್ಕಂಥ ಪದಾರ್ಥವನ್ನು ತಿಂದು ಇವನು ಸಂತೋಷ ಪಡೋದ್ರಿಂದ ಹೆಸರು ಬಂತದ್ದು. ಆದರೆ ನಿಜವಾಗ್ಲೂ ಕೂಡ ಆ ಒಳಗಿರೋ ರೂಪ ಯಾವುದು ಭಗವಂತದ್ದು, ಔಷಧಂ. ಆ ರೂಪದಿಂದ ಇದ್ದು ಅವನು ಉಡಿಸ್ತಾನೆ, ಕೊಡುತ್ತಾನೆ, ಹಸಿ ಹೋಗಿಸ್ತಾನೆ, ರೋಗ ವಾಸಿನೂ ಮಾಡಿಸ್ತಾನೆ. ಪುರಿಸೇತೆ ಯತಃ ಸೋಪಿ ಪುರುಷಸ್ಥೇತಿ ಕಥ್ಯತೆ. ಪುರಿಸೇತೆ ಪ್ರತಿಯೊಬ್ಬರ ದೇಹದಲ್ಲೂ ಇರೋ ಪುರುಷ ಅಂತದ್ದು, ಪ್ರತಿಯೊಬ್ಬರ ದೇಹದಲ್ಲೂ ಇದ್ದಾರೆ. ಪುರ ಅಂದರೆ ದೇಹ, ಅದು ದೇವರಿಗೆ ಪುರುಷ. ಒಳಗಿರೋ ರೂಪ ಏನಂತ ಉಪಾಸನೆ ಮಾಡಬೇಕು? ಪುರುಷ ಅಂತಾನೆ. ಅದಕ್ಕೆ ಸ್ನಾನ ಕಾಲಕ್ಕೂ ಕೂಡ ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರನ್. ಕೊನೆಗೆ ಸ್ನಾನದ ಕೊನೆಯ ಹಂತದಲ್ಲಿ ಪುರುಷ ಸೂಕ್ತ ಹೇಳ್ಕೊಂಡು ಪ್ರೋಕ್ಷಣೆ ಮಾಡ್ಕೋಬೇಕು. ತಾನು ಪುರುಷ ಅಂತಲ್ಲ, ತನ್ನೊಳಗೆ ಪುರುಷ ಇದ್ದಾನಲ್ಲ ಹಾಗೆ ತನ್ನೊಳಗೆ ಪುರುಷ ಇದ್ದಾರೆ, ಆತಗೆ ಇದಷ್ಟು ಅನುಸಂಧಾನ ಮಾಡಬೇಕು. ಪುರುಷ ಅಂತ ಯಾತಕ್ಕೆ ಹೇಳಿದರಲ್ಲಿ ಸ್ವದೇಹಸ್ಥಂ ಹರಿಂ ಪುರುಷಂ ಪುರುಷ ಸೂಕ್ತೇನ ಸಿಂಚೇತ್ ಅಂತ ಹೇಳಿದ್ರಿಂದ ದೇಹಗತವಾದ ರೂಪಕ್ಕೆ ಏನಂತ ಹೆಸರು? ಪುರುಷ ಅಂತ ಹೆಸರಿದೆ. ಅದಕ್ಕೆ ಪುರುಷ ಅಂತ ಜೀವರಿಗೆ ಹೆಸರು ಬಂತು. ಈಗ ಹೆಂಗಸರು ಪುರುಷ ಅಂತ ಕರಿಬೋದಾಗ ದೇವರು ಇರೋದೆಲ್ಲ ಪುರುಷರಾಗೋದಾದರೆ ದೇವರು ಇವರ ಅರ್ಥದಲ್ಲಿ ಪುರುಷರೇ. ಪುರುಷ ಶಬ್ದಕ್ಕಲ್ಲಿ ಚೇತನ ಅಂತ ಅಷ್ಟೇ ಅರ್ಥ. ಪುರಿಸೇತೆ ತತಸ್ಸೋಥ ಪುರುಷಶ್ಚೇತಿ ಗೀಯತೆ. ಇವೆಲ್ಲ ವಿಷ್ಣು ಸಹಸ್ರನಾಮದ ಅರ್ಥಗಳು. ಪುರುಷ ಅಂತ ಬಂದಿಲ್ಲ ಅದರೊಳಗೆ, ವಿಷ್ಣು ಸಹಸ್ರನಾಮ ಶಿಫ್ಟ್ ಆಗಿಬಿಟ್ಟು. ಕ್ರಿಯಾವರ್ಧನ ಕಾರ್ಯತ್ವೇನ ಪ್ರಾದುರ್ಭಾವೋ ಹರೇರ್ಜನಿ. ದೇವ್ರು ಹುಡ್ತಾನೆ ಅಂತ ಹೇಳ್ತಾರಲ್ಲ, ಅಂದರೆ ಪ್ರಾದುರ್ಭಾವ ಮಾಡೋದ್ರಿಂದ ಏನು ಪ್ರಾದುರ್ಭಾವ ಅಂದರೆ ಏನು? ಕ್ರಿಯಾ ಪ್ರವರ್ತಕತ್ವೇನ, ಆ ಕ್ರಿಯೆ ನಡೆಸೋದಕ್ಕೋಸ್ಕರ ಆ ರೂಪವನ್ನು ತಗೊಳ್ಳೋದ್ರಿಂದ ದೇವರಿಗೆ ಅಂತ ಹೆಸರಿದೆ ಅವತಾರ, ಪ್ರಾದುರ್ಭಾವ ಅಂತ ಕರಿತಾ ಇರುತ್ತೆ. ನಮ್ಮಂಥ ಹುಟ್ಟಿಲ್ಲ. ಆಕಾಶಾದಿಶು ಇಲ್ಲಿ ಅನಂತ ರೂಪ ಪರಮಾತ್ಮನಿಗೆ ಹೇಳಿ ಅನಂತ ಹುಟ್ಟು ಹೇಳಿಬಿಟ್ರೆ ಯಾರು ಬೆಟ್ರೆ? ನಾವೇ ಬೆಟ್ರೆ. ಅನಂತ ಹುಟ್ಟಿಲ್ಲ ಕಡೆ ಪಕ್ಷ. ಆದರೆ ದೇವರಿಗೆ ಅನಂತ ಪ್ರಾದುರ್ಭಾವ ಎಂಬುದು ಗುಣ, ಹುಟ್ಟು ಎಂಬುದು ದೋಷ. ಬಂದರು ಎಂಬುದೇನದು ಕೂಡ ಇದ್ದರೂ ಬಂದರು ಅಂತ ಅಷ್ಟೇ ಅರ್ಥ. ಹುಟ್ಟಿದ ಅಂದರೆ ಅರ್ಥ ಬೇರೆ. ಹುಟ್ಟಿದ ಅನ್ನೋದು ನಮಗೆಲ್ಲ ಇರ್ತಕ್ಕಂಥ ಅರ್ಥದಲ್ಲಿ ಹುಟ್ಟಿದ ಅಂತಿದೆ. ಆದರೆ ದೇವರಿಗೆ ಪ್ರಾದುರ್ಭೂತನಾದ ಅಷ್ಟೇ ಅರ್ಥ, ಕಾಣಿಸಿಕೊಂಡ. ಆಕಾಶಾದಿಷು ನಾನ್ಯೋಸ್ತಿ ಹಿ ಅಭಿಮಾನೋ ಅಭಿಮಾನಿನಃ. ಅಭಿಮಾನಿ ಶರೀರಸ್ಯ ಸಾಕ್ಷಾತ್ ಭೂತಸ್ಯ ಚೋದ್ಭವ. ಅದಕ್ಕೆ ಈ ಆಕಾಶಾದಿಗಳಲ್ಲಿ ನಾನ್ಯೋ ಅಸ್ತಿ ಅಭಿಮಾನೋ ಅಭಿಮಾನಿನಃ. ಅಲ್ಟಿಮೇಟ್ಲಿ ಆಕಾಶ ನಾರಾಯಣ, ಇನ್ಯಾರೋ ಇಲ್ಲ. ಆಮೇಲೆ ಮಹಾಲಕ್ಷ್ಮಿ ಈ ಕ್ರಮದಲ್ಲಿ ಬರ್ತಾರೆ. ಅಭಿಮಾನಿ ಶರೀರಸ್ಯ ಸಾಕ್ಷಾತ್ ಭೂತಶ್ಚ ಚ ಉದ್ಭವ. ಅಭಿಮಾನಿ ಶರೀರ, ಅಭಿಮಾನಿ ಭೂತ ಎಲ್ಲ ಹುಟ್ಟೋವೇ, ನಿಜವಾದ ಹುಟ್ಟಿರೋವೇ, ಇದು ಹುಟ್ಟಲ್ಲ. ಶರೀರ ತ್ಯಕ್ವಾ ಭೂತಾದಿಕಂ ಸರ್ವಂ. ಕೆಲಸ ಹೀಗಿರುತ್ತೆ, ಫೋಲ್ಡಿಂಗ್ ಕಾಟ್ ಇದೆ ಅಂತ ತಿಳ್ಕೊಳ್ಳಿ, ಮಲ್ಕೊಳಕ್ಕೆ ಅಂತ ತಂದು ಕೊಟ್ಟು ನನಗೆ ಹೇಗೆ ಬರೋದು? ಬಿಚ್ಚು ನೋಡ್ದ ಅದು ಪ್ರಾದುರ್ಭಾವ. ಅದೇನು ತಂದು ಮಾಡಿದ್ದಲ್ಲ, ಅದು ಹುಟ್ಟಿದ್ದಲ್ಲ. ಅದು ಏನದು? ಇನ್ನು ಕೆಲವೆಲ್ಲ ಸೌದೆ ತೊಗೊಂಡು ಎಲ್ಲ ಅದು ಸೃಷ್ಟಿ. ಅದು ಎಲ್ಲ ತೊಗೊಂಡು ಜೋಡಿಸ್ಬಿಟ್ಟು ಕಾಟ್ ಮಾಡ್ತಾರೆ. ಇದು ಜೋಡಿಸಿದ್ರೆ ರೆಡಿ ಇದೆ, ಮಡಿಸಿಟ್ಟಿದ್ದಾನೆ, ತೆಗೆದ ತಕ್ಷಣ ಕಂಡುಬಿಡತ್ತೆ. ಅದೇನದು? ಪ್ರಾದುರ್ಭಾವ. ಹಿಂದೆ ಹೇಳಿದೆ, ಬರೀ ಬೆಳಕಾಕಿ ಕಂಡ ತಕ್ಷಣ ಅದು ಪ್ರಕಾಶನ. ಅದು ಬೆಳಕಾಗಿರೋ ಕಾಣಿಸ್ತದೆ, ಸೃಷ್ಟಿ ಮಾಡಿದಾಗ ಬಂತು, ಅದು ಹುಟ್ಟು. ನಮ್ಮ ಪ್ರತಿ ಶಬ್ದ ಉಪಯೋಗಿಸ್ಬೇಕಾದ್ರೆ ಅರ್ಥ ಗೊತ್ತಿರಬೇಕಾದ್ರೆ ಆಗ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ದೇವ್ರ ಬಗ್ಗೆ ಎಲ್ಲಿ ಹೇಳಿದ್ರು? ಜನನ ಅಂತ ಹೇಳಿದರು. ಜನನ ಶಬ್ದಕ್ಕೆ ಇರೋದು ಹಾಗೆ, ಜನಿ ಪ್ರಾದುರ್ಭಾವೇ. ರೂಟ್ ಯಾವುದು ಅದಕ್ಕೆ? ಜನಿ ಅಂತ ರೂಟ್. ಅದಕ್ಕೆ ಅರ್ಥ ಪ್ರಾದುರ್ಭಾವ ಅಂತಲೇ ಇರೋದು. ಓಷಧೀಷು ಸ್ಥಿತೋ ವಿಷ್ಣು ಕ್ಷುಜಿತೈರಾಶ್ರಿತೋ ಭವೆ. ಅದಾದ ಮೇಲೆ ಆಕಾಶಾದಿಷು ನಾನ್ಯೋಸ್ತಿ ಅಭಿಮಾನ ಅಭಿಮಾನಿನಃ. ಅಭಿಮಾನಿ ಶರೀರಸ್ಯ ಸಾಕ್ಷಾತ್ ಭೂತಸ್ಯ ಚೋದ್ಭವ. ಏವಂ ದೇಹಾದಿಪರ್ಯಂತಂ ಆಗತಂ ಹರಿಮೇವತು ಪರಾಮೃಶತಿ ತಸ್ಯೈವ ಪಂಚರೂಪತ್ವಮಿತ್ತಯೇ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ದೇವರ 5 ರೂಪಗಳಿದೆ. ಇಲ್ಲೇನು ಭೂತ, ಆಮೇಲೆ ಭೂತಾಭಿಮಾನಿ, ಮುಂದೆ ಅದರ ದೇಹ, ಅಂತರ್ಯಾಮಿ. 4 ಆಯಿತು. 3 ರೂಪ ನಾರಾಯಣ. ಹೀಗಾಗಿ 4 1 5 5 ಆಯ್ತು. ಈಗ 5 ಪ್ರತಿಯೊಂದು ಕಡೆ ಆಗಲೇಬೇಕು. ಅದಕ್ಕೆ ಪ್ರಪಂಚ ಅಂತ ಪ್ರಪಂಚ ಅಂದ್ರೇನು? ಭೇದ ಪಂಚಕಃ. 5 ಕಡೆ ಭಗವದ್ ರೂಪಗಳನ್ನು ಹೊಂದಿರೋದ್ರಿಂದ ಕರೀತಾರೆ, ಮತ್ತು ಪಂಚಭೇದ ಇರೋದ್ರಿಂದನೂ ಕರೀತಾರೆ. ಪ್ರಪಂಚ ಅನ್ನೋ ಶಬ್ದದಲ್ಲೇ ಏನಿದೆ ಅದಕ್ಕೆ ವ್ಯಾಖ್ಯಾನಗಳಿಗೆ ಪ್ರಪಂಚ ಅಂತ ಕರೀತಾರೆ, ಪ್ರಪಂಚಯತಿ ಅಂತ ಕರೀತಾರೆ. ಅಂದರೆ 5 ಭೇದ ತೋರಿಸ್ತಾರೆ ಅಂತ ಅರ್ಥ. ಪ್ರಪಂಚಯತಿ. ಆಕಾಶಾದಿಷು ನಾನ್ಯೋಸ್ತಿ ಏವಂ ದೇಹಾದಿಪರ್ಯಂತಂ ಆಗತಂ ಹರಿಮೇವತು ಪರಾಮೃಶತಿ ತಸ್ಯೈವ ಪಂಚರೂಪತ್ವವಿತ್ತಯೇ. ದೇವರಿಗೆ ಪಂಚರೂಪ ಇದೆ ಅಂತ ಹೇಳಿದ್ರೆ ಮಾತನ್ನು ಹೇಳಿದರು. ನಮಗೆ ತಗೊಳ್ಳಿ, ಒಂದು ಟಾನಿಕ್ ಬಾಟ್ಲ್ ತಂದ. ಏನಿದು? ಟಾನಿಕ್ ಅಂದ. ಆಮೇಲೆ ತೆಗೆದು ಸೀಸೆ ಇಟ್ಟೆ. ಇದೇನಿದು? ಟಾನಿಕ್. ಅದು ಟಾನಿಕ್ ಅಲ್ಲ, ಅದು
ರ್ಯಾಪರ್ ಹೋಯ್ತು, ರ್ಯಾಪರ್ ತೆಗೆದಾಕ್ಬಿಟ್ಟದು, ಇದು ಟಾನಿಕ್ ಆಯ್ತು. ಆಮೇಲೆ ಏನು ಮಾಡಿದ, ಹಾಕಿದ, ಇದು ಟಾನಿಕ್ ಅದು ಮತ್ತೆ ಈಗ ಅದು ಟಾನಿಕ್ ಅಲ್ಲ, ಯಾವುದು ಬಾಟ್ಲಲ್ಲ. ಪುಟ್ಲು ಬಾಟ್ಲೆ ನುಂಗಷ್ಟು ಬುರ್ಕ್ತಾರೆ ಪುಣ್ಯಕ್ಕೆ ಮಾಡಿದ್ರೆ ಅದು ಮಾಡಿರ್ಬೋದು ಇದು ಯಾರಾದ್ರು. ಅಂದರೆ ಬಾಟ್ಲೆ ನುಂಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲಿವರೆಗೂ ರಸ ಇರುತ್ತೋ ಆಮೇಲೆ ಈಗ ಪೂರ್ತಿ ಖಾಲಿ ಆಯ್ತು, ಇಲ್ಲ ಅದರೊಳಗೆ. ಅದು ಟಾನಿಕ್ ಅಂತ ಕೈರೋದು ಬಾಟ್ಲ್ ಅಷ್ಟೇ, ಬಾಟ್ಲ್ ಅದು ಒಡೆದೋಗ್ಬಿಟ್ರೆ ಬಾಟ್ಲು ಕೂಡ ಅಲ್ಲ. ಅಂದರೆ ಒಳಗೆ ಏನಿರುತ್ತೋ ಆ ಹೆಸರನ್ನ ಹೊರಗಿಡೋ ಪದ್ಧತಿ ಇದೆ. ಅರ್ಥ ಆಯ್ತು ಈಗ? ಒಳಗೆ ಏನಿರುತ್ತೋ ಹೆಸರು, ಎಲ್ಲ ಡಬ್ಬಗಳು ಒಂದೇ ಸೈಜೆ ಬರೀತಾರೆ. ಮೆಣಸಿನಕಾಯಿ ಬರೆದಾಕಿರೋ ಮೆಣಸಿನ ಪುಡಿ, ಆ ಪುಡಿ ಇದು ಬರೆದಿರ್ತಾರೆ. ಬರೆದಿರೋ ಅದ್ರ ಮೇಲೆ ಬಟ್ ಒಳಗಿರೋ ಪದಾರ್ಥ ಹೇಳುತ್ತೆ ಹೊರತು ಪಾತ್ರೆ ಹೇಳೋದಿಲ್ಲ. ಪಾತ್ರೆ ಹೇಳೋದಿಲ್ಲ. ಬಟ್ ಉಳಿದವರಿಗೇನೋ ಅದೇ ಆ ಭ್ರಮೆ ಹೋಗಬೇಕು. ಆ ಶಾಸ್ತ್ರ ಓದೋದ್ರಿಂದ ನಿತ್ಯ ವ್ಯವಹಾರದಲ್ಲೂ ಕೂಡ ಯಾರೋ ಹೆಸರಿನವ್ರು ಬರ್ತಾರೆ, ಆ ಹೆಸರು ದೇವರದು ಮೊದಲು ತಿಳ್ಕೊಂಡಿರ್ಬೇಕಲ್ಲ. ದೇವರ ಹೆಸರು, ಆ ಹೆಸರನ್ನು ಇವನಿಗೆ ಇಟ್ಟಿದ್ದಾರೆ ಅಷ್ಟೇ ಹೊರತು ಹೆಸರಿಗೆ ಇಟ್ಟಿದ್ದಾರೆ ಅಂದರೆ ಹೆಸರಿಗೆ ಎಲ್ಲ ದೇವರಲ್ಲಿದೆ ಗುಣಗಳು. ಇವನು ಯಾವ ಗುಣಗಳೂ ಇಲ್ಲ, ಬರೀ ಹೆಸರು, ಜಸ್ಟ್ ಎ ನೇಮ್. ದೇವರಿಗೆ ಹಾಗಲ್ಲ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಇನಿಷಿಯಲ್ಸ್ ಬೇರೆ. ಅವನು ಬಿ ಎ ಅಂತಿದ್ದ, ಬಿ ಎ ರಾಮರಾವ್ ಬಿ ಎ ಅಂತ ಹಾಕಿದರು. ಮೊದಲನೇ ಬಿ ಎ ಏನು ಹೇಳುತ್ತೆ, ಎರಡನೇ ಬಿ ಅವನು ಕ್ವಾಲಿಫಿಕೇಷನ್ ಹೇಳುತ್ತೆ. ಮೊದಲನೇದು ಅವನ ಇನಿಷಿಯಲ್ಸು, ಅವನ ಅಪ್ಪ ಅಮ್ಮ ಊರು ಅದೆಲ್ಲ ಹೇಳುತ್ತೆ. ಇದನ್ನೇನು ಹೇಳುತ್ತೆ, ಅವನು ಓದಿದ್ದಾನೆ ಹೇಳುತ್ತೆ. ನೋಡೋದಕ್ಕೆ ಎರಡು ಕಾಣುತ್ತೆ. ಮೊದಲೇ 4 ಬಾರಿ ಬಿ ಎ ಬರಿಬಾರ್ದು, ಮೊದಲು ಬೇರೆ ಆಮೇಲೆ ಬರೋದು ಅರ್ಥ ಬೇರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಬಿ ಎ ಎಂಬುದಕ್ಕೆ ಅರ್ಥ ಇದೆಯಾ ಇಲ್ವೋ? ಅದೇ ರೀತಿಯಲ್ಲಿ ಪ್ರತಿಯೊಂದು ಡಿಗ್ರಿಗೂ ಹೇಗೊಂದು ಅರ್ಥ ಇದೆಯೋ ದೇವರ ಪ್ರತಿಯೊಂದು ನಾಮಕ್ಕೂ ಏನಿದೆ ಅರ್ಥ ಇದೆ. ಅದು ಕನಿಷ್ಠ 100 ಅರ್ಥ ಇದೆ ಪ್ರತಿಯೊಂದಕ್ಕೂ. ವಿಷ್ಣು ಸಹಸ್ರನಾಮದಕ್ಕೆ 100 ಅರ್ಥ ಅಂದರೂ ಒಂದೇ. ಹೆಚ್ಚುಗಡೆ ಎಲ್ಲ ಪದ ಬಂದಿರೋದ್ರಿಂದ ಪ್ರತಿಯೊಂದು ಪದಕ್ಕೂ ಏನು ಅರ್ಥ ಇರುತ್ತಾಗ 100 ಮಿನಿಮಮ್ ಇರಬೇಕು. 3ರಿಂದ 100ರವರೆಗೂ ಹೋಗುತ್ತೆ. ಅದು ಮಿನಿಮಮ್. ಮತ್ತೆ ಇನ್ನೂ ಹೆಚ್ಚು ಹೋಗ್ಬೋದು. ಇವೆಲ್ಲ ಇದಕ್ಕೆ ಅಧ್ಯಯನ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಇದೆಲ್ಲ ಮೇಲೆ ಬರುತ್ತೆ. ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕೆ ಕ್ಲಿಯರಾಗಿ ವ್ಯವಹಾರ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಆಗದ ಜ್ಞಾನ ಅಂತ ಕರಿ. ಜ್ಞಾನ ಅಪ್ಲೈಡ್ ಜ್ಞಾನ ತಂತ್ರಶಾಸ್ತ್ರ ಆಗುತ್ತೆ. ತಂತ್ರಶಾಸ್ತ್ರವಾದಾಗ ಅದು ಜನಕ್ಕೆಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಈ ಕರೆಂಟನ್ನು ಯಾಜಿಟ್ಟಿದ್ದು ಯಾರು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದೆಲ್ಲ ನೋಡಿದಾಗ ಓಹೋ ಕರೆಂಟ್ ಒಳ್ಳೆ ಕೆಲಸ ಮಾಡಿದೆ, ವಂಡರ್ಫುಲ್ ಅಂತ ಹೇಳ್ತಾರೆ. ಮೂಲ ರೂಪ ನೋಡೋಕ್ಕಾಗೋದಿಲ್ಲ. ಕರೆಂಟ್ ಮುಟ್ಟಿ ನೋಡಿ ಇದನ್ನು ಮಾಡಿ ಅಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಎಫೆಕ್ಟ್ ನೋಡ್ಬೋದು ಅಷ್ಟೇ ನಾವು. ಅದು ಪೂರ್ತಿ ಅಲ್ಲಿ ಮುಟ್ಟಕ್ಕೆ ಸತ್ತೋಗ್ಬಿಡ್ತಾನೆ. ಅವನಿಗೆ ನೋಡೋಕ್ಕಾಗಲ್ಲ. ಅದು ಅನುಭವಿಸೋತ್ತಿಗೆ ಹೋಗಿಬಿಟ್ಟಿರ್ತಾನೆ. ತ್ಯಕ್ತ್ವ ಏವಂ ದೇಹಾದಿ ಪರ್ಯಂತಂ. ರೋಗದ ಅನುಭವ ಹೇಗಿತ್ತು ಹೇಳ್ಬೋದು, ಸಾವಿನ ಅನುಭವ ಹೇಗೆ ಹೇಳೋಕ್ಕಾಗತ್ತೆ? ಅವ್ರಿಗೆ ಹೋದ್ಮೇಲೆ ಅವ್ರು ಹೇಳಿದ್ರೆ ಸತ್ತಿಲ್ಲ ಅಂತ ಅರ್ಥ ಆಗ್ಬೋದು. ಅವ್ರು ಎಲ್ಲಿವರೆಗೆ ಸತ್ತಿದ್ದು ಗ್ಯಾರಂಟಿ ಅವ್ರಿಗೆ ಮಾತಾಡೋ ಸಾಧ್ಯತೆ ಇಲ್ಲ. ಏವಂ ದೇಹಾದಿ ಪರ್ಯಂತಂ ಆಗತಂ ಹರಿಮೇವತು. ಈ ಪ್ರತಿಯೊಂದರಲ್ಲೂ ದೇವರು ಎಂಟ್ರಿ ಮಾಡಿ ಅದನ್ನೆಲ್ಲ ಉಳಿಸ್ತಾನೆ, ಬೆಳೆಸ್ತಾನೆ, ರಕ್ಷಣೆ ಮಾಡ್ತಾನೆ. ತ್ಯಕ್ತ್ವಾ ಭೂತಾದಿಕಂ ಸರ್ವಂ ಸವಾ ಏಷ ಇತಿ ಶ್ರುತಿ ಸ ಆತ್ಮಪದೋದ್ದಿಷ್ಟ ಏಷ ಜೀವಶರೀರಕಃ. ಅದಕ್ಕೆ ದೇವರನ್ನ ಹೇಳಬೇಕಾದ್ರೆ ಇದು ಟಾನಿಕ್ ಅಂತ ಹೇಳಿಬಿಟ್ಟು ಎಷ್ಟೋ ಬಿಟ್ಕೊಂಡು ಓದ್ಬೇಕು ನಾವು. ಅದನ್ನು ಮೇಲ್ ವ್ಯಾಪಾರ ಇದೆ, ಆಮೇಲೆ ಸೀಸೆ ಇದೆ, ಅದರೊಳಗೆ ಟಾನಿಕ್ ಇದೆ, ಅಲ್ಲಿ ಒಳಗಿನ ಅರ್ಥ ಅದು ನಮಗೆ ಅರ್ಥ ಆಗುತ್ತದು. ಆದರೆ ಅದು ಬಿಟ್ಟು ಅದೇ ಟಾನಿಕ್ ಅಂತ ಭ್ರಮಿಸ್ಬಿಡ್ತಾನಲ್ಲ, ಅದು ತಪ್ಪು. ಅವನಿಗೆ ತಿಳುವಳಿಕೆ ಇಲ್ಲ. ಈ ವ್ಯವಹಾರ ಇಟ್ಕೊಂಡು ಹೇಳಿದಾಗ ಈ ಸಮನ್ವಯ ಅಧ್ಯಾಯ ಅರ್ಥ ಆಗುತ್ತೆ. ಈ ಕಾನ್ಸೆಪ್ಟ್ ಬಂದುಬಿಟ್ರೆ ಕೆಲವು ಏನು ಅರ್ಥ ಮಾಡ್ಕೊಂಡ್ರು ಆ ವಸ್ತುವೇ ದೇವರನ್ನು ತಿಳ್ಕೊಬಿಟ್ರು, ಅದು ತಪ್ಪು. ಮತ್ತು ವಸ್ತು ದೇವರಲ್ಲ ಅಂದರೆ ಅದು ತಪ್ಪಾಯಿತು. ಹೇಗೆ ಅನಲೈಸ್ ಮಾಡಬೇಕು ಗೊತ್ತಿರಲಿಲ್ಲ. ಬ್ರಹ್ಮಸೂತ್ರ ಎಲ್ಲ ಕ್ಲಿಯರಾಗಿ ಹೇಳ್ತಾ ಬಂತು. ಅದಕ್ಕೆ ಪರವಿದ್ಯೆ ಅಂತಂದರೆ ಪ್ರತಿಯೊಂದನ್ನು ಪರಮಾತ್ಮ ಪರ ಮಾಡೋದ್ರಿಂದ ಏನಂತಂದ್ರಕ್ಕೆ ಪರವಿದ್ಯೆ. ಪರ ಅಂದರೆ ಸರ್ವೋತ್ತಮ. ಸರ್ವೋತ್ತಮತ್ವ ಬರೋ ಹಾಗೆ ದೇವರಿಗೆ ಅರ್ಥ ಮಾಡಿಬಿಟ್ರೆ ಅದು ಪರವಿದ್ಯೆ. ಸಾರಾನ್ನಮಯ ಏವಾಯಂ ನಾ ಲೋಕಾನ್ನಮಯ ಪ್ರಭು. ಈಗ ಅನ್ನಮಯ ಅಂತ ಬಂತ ದೇವರಿಗೆ ಒಂದು ದೋಷ ಬಂತಲ್ಲ ಅಂತ ಕೇಳಿದರೆ ಅಲ್ಲ, ಈ ಅನ್ನ ಅಂತ ಹೇಳಲೇ ಇಲ್ಲ. ಉಪಜೀವ್ಯತ್ವ ತುಂಬಿ ತುಳುಕ್ತಾ ಇದೆ ಅಂತ ಅರ್ಥ. ಬರೀ ಉಪಜೀವ್ಯತ್ವ ಹೊರತು ಏನಿಲ್ಲ. ಉಪಜೀವಕತ್ವ ದೇವರಲ್ಲಿ ಇಲ್ಲವೇ ಇಲ್ಲ. ಮಹಾಲಕ್ಷ್ಮಿಗೆ ಎರಡೂ ಇದೆ, ಉಪಜೀವಕತ್ವ ಇದೆ, ಉಪಜೀವ್ಯತ್ವನೂ ಇದೆ. ಆದರೆ ಅಬ್ಸಲ್ಯೂಟಾಗಿ ಉಪಜೀವ್ಯತ್ವ ಇರೋದು ಯಾರಿಗೆ? ದೇವ್ರಿಗೆ ಒಂದೇ. ಇದೆಲ್ಲ ಬಂದಾಗ ಅದು ಸ್ವಾರಸ್ಯ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅನ್ನಮಯ ಅಂತ ಒತ್ತು ಹೇಳೋದು, ಆನಂದಮಯ ಅಂತ ಒತ್ತು ಹೇಳೋದಕ್ಕೆ ಕಾರಣ ಅದೇನೆ. ಚೂರಿದ್ದಕ್ಕೇನು ಕರೆಯೋದಿಲ್ಲ. ಇದಮಿತ್ತೇವ 100 ಜನ ಊಟಕ್ಕೆ ಬರ್ತಾರೆ, ಒಬ್ಬರಿಗೆ ಆಗಷ್ಟು ಅಡಿಗೆ ಇದೆ. ಏನಂತಾರೆ? ಅಡಿಗೆ ಇಲ್ಲ ಅಂದ್ಬಿಡ್ತಾರೆ. ಇದು ಇರೋದಿದೆ, ಇದೆ ಇಲ್ಲ ಅಂತಲ್ಲ, ಆದರೆ ಸಾಕಾಗಷ್ಟಿಲ್ಲ, ಅದಕ್ಕೆ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಬೇರೆಯವರಿಗೆ ಆ ವಾಚ್ಯತ್ವ ಇಲ್ಲ. ಅಕಸ್ಮಾತ್ ಇದೆ ಅಂದರೆ ಒಬ್ಬರಿಗೆ ಆಗಷ್ಟಿದೆ, ಅದು ಇಷ್ಟಿದೆ ಅಂತ. ಬೇಕಾದಷ್ಟಿದೆ ಅಂತ ಹೇಳಿದಾಗ ಏನರ್ಥ? ಅದಕ್ಕೆ ಪೂರ್ಣವಾಗಿದೆ. ದೇವರಲ್ಲಿ ಆ ಗುಣ ಇದೆ. ಉಪಜೀವ್ಯತ್ವ ಅಂದರೆ ಸರ್ವೋಪಜೀವ್ಯ ಪರಮಾತ್ಮ. ನೋಡಿ ಅವತಾರದಲ್ಲಿ ಏನು ಕಾಣಿಸ್ತಾನೆ? ಕಪಿಗಳ ಸಹಾಯ ತೊಗೊಂಡಾಗ ಕಾಣಿಸುತ್ತೆ. ಇಲ್ಲ, ಕಪಿಗಳಿಗೆ ಸಹಾಯ ಮಾಡ್ಲಿಕ್ಕೆ ಬಂದು ಸಹಾಯ ತೊಗೊಂಡಾಗ ಮಾಡ್ತಾರೆ.
ಹೇಗೆ ಸುಗ್ರೀವನಿಗೆ ಆಪತ್ತಿತ್ತು, ರಾಮದೇವ್ರಿಗೆ ಆಪತ್ತಿತ್ತು. ರಾಮದೇವ್ರ ಹೆಂಡತಿ ಕಳೆದೇ ಇಲ್ಲ, ಸುಗ್ರೀವನ ಹೆಂಡತಿ ಕಳೆದೋಗಿದ್ದಾರೆ. ರಾಮನ್ ಯಾರು ಓಡಿಸಿಲ್ಲ, ಭರತ ಒಪ್ಪಿಸಿದ್ರು ಬೇಡ ಅಂತ ಬಂದಿರ. ರಾಮದೇವ್ರು ಬಿಟ್ಟು ಬಂದಿರೋದು ರಾಮದೇವರು, ಓಡಿಸಲ್ಪಟ್ಟವನು ಯಾರೋ ಸುಗ್ರೀವ. ಇಬ್ಬರು ಸಂಬಂಧನೇ ಇಲ್ಲ. ನೋಡೋದಕ್ಕೆ ಅನ್ನಿಸುತ್ತೆ ಇಬ್ಬರು ಅದೇ ಡಿಫಿಕಲ್ಟಿ ಇತ್ತು, ಮ್ಯೂಚುವಲ್ ಹೆಲ್ಪ್ ಮಾಡಿಕೊಂಡ್ರು. ಈ ರೀತಿ ಹೇಳಿದ್ರೆ ರಾಮಾಯಣ ಜಾಸ್ತಿ ಆಧುನಿಕರಿಗೆಲ್ಲ ಆ ರೀತಿ ಹೇಳ್ತಾರೆ. ರಾಮನ ಒಳ್ಳೆ ಸ್ನೇಹಿತ ಸಿಕ್ಕ, ರಾಮ ಬಚಾವಾದ. ಆ ರೀತಿ ಸುಗ್ರೀವಿದ ರಾಮನೇ ಡಿಪೆಂಡೆಂಟ್ ಆಗಿರ್ತಾರೆ, ಹಾಗೆ ತಪ್ಪು. ಆ ರೀತಿ ಬರೆದವರಿದ್ದಾರೆ. ಆ್ಯಕ್ಚುಲಿ ಆ ಬುಕ್ಕಿನ ಯೂನಿವರ್ಸಿಟಿ ಪಬ್ಲಿಷ್ ಮಾಡುತ್ತೆ ಅವನ್ನೆಲ್ಲ ಕೂಡ. ಒಬ್ಬ ರಾಜಕುಮಾರನ ಕಥೆ, ಮುಂದೆ ದೇವ್ರ ಕಥೆ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಇದು ಆ್ಯಕ್ಚುಲಿ ಏನದು ರಾಜಕುಮಾರನ ಕಥೆ. ಮತ್ತು ಎಷ್ಟೋ ಜನ ರಾಜಕುಮಾರ ಆಗಿದೆ, ಆ ಕಥೆ ಯಾಕೆ ಬರಲಿಲ್ಲ ಹಾಗಿದ್ರೆ? ಅಂದರೆ ಕಾಮನ್ ಸೆನ್ಸ್ ವಿಮರ್ಶೆ ಮಾಡಬೇಕಾದ್ರೆ. ಇವ್ರು ನಮ್ಮಲ್ಲಿ ಏನು ಕೆಟ್ಟ ಅಭ್ಯಾಸ ಇರುತ್ತದೆ, ಪುಸ್ತಕ ಯಾರು ಬರಲಿಕ್ಕೆ ಕೊಟ್ಬಿಡ್ತಾರೆ, ಬಂದಮೇಲೆ ಹಾಗೆ ಪ್ರಿಂಟ್ಗೆ ಹೋಗಿಬಿಡುತ್ತೆ. ಫಾರ್ಮಲ್ಲ ಚೆಕ್ ಮಾಡೋದು ಅಷ್ಟು. ಆ್ಯಕ್ಚುಲಿ ಇವರೆಲ್ಲ ಅಂಥವ್ರು ಇರ್ತಾರೆ, ಅರ್ಜೆಂಟ್ ನಮ್ಮ ಕೆಲಸ ಮುಗಿಸಿ ಲೀವ್ ಆಗಿಬಿಟ್ರೆ ಮುಗಿತು ಕೆಲಸ. ಅದಿರಬಾರ್ದು. ಸರಿಯಾಗಿ ನೋಡು, ಪದ ಪದನೂ ನೋಡಬೇಕು, ವಾಕ್ಯನೂ ನೋಡಬೇಕು. ಅಷ್ಟು ನೋಡಲಿಲ್ಲ, ಅಷ್ಟು ಗೊತ್ತಾಯಿತು, ಅದು ತಪ್ಪು ಅಂತ ಹೇಳಬೇಕು. ಅದನ್ನು ನಾವು ಪಬ್ಲಿಷ್ ಮಾಡಿದ್ವಿ ಅನ್ನೋ ಕಾರಣಕ್ಕೆ ಸರಿ ಅಂತ ಹೇಳಬಾರ್ದು. ಅದು ತಪ್ಪಂತ ತಿದ್ಕೊಂಬಿಡು, ಹೌದಾ ಸರಿ. ಅದು ಆ ವಿಚಾರ ಇಲ್ಲದೆ ಹೋಗಿಬಿಟ್ರೆ ಎಂದೂ ಜ್ಞಾನ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಸಾರಾನ್ನಮಯ ಉದ್ದಿಷ್ಟ ಸಯೇವಾಯಂ. ಅದ್ಯಾರು ಲೋಕಾನ್ನಮಯನಲ್ಲ, ಅದಕ್ಕೆ ಅಲೌಕಿಕ ಅಂತ ಕರೆದ ಮೇಲೆ ಲೋಕದಾಗ ಚಾನ್ಸೇ ಇಲ್ಲ. ಇದ್ರ ಬಗ್ಗೆ ಏನೇನು ಹೇಳ್ತೀವಿ ನಾವು ಅಪ್ರಾಕೃತ. ಕೃಷ್ಣ ಕಪ್ಪಗಿದ್ದಾನೆ, ನಮಗೇನು ಅನಿಸುತ್ತೆ, ಎಷ್ಟೇನು ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಕಪ್ಪು ಅನ್ನೋ ದೃಷ್ಟಿಯಿಂದ ಏನದು ಒಂದು ದೃಷ್ಟಿ ಮೈನಸ್ ಪಾಯಿಂಟೆ. ಆದರೆ ದೇವರಿಗೆ ಅಲ್ಲ. ಯಾಕಲ್ಲ? ಅಪ್ರಾಕೃತ ಕಪ್ಪು ಅದು, ಅಪ್ರಾಕೃತ ಕಪ್ಪು. ಅಪ್ರಾಕೃತಕ್ಕೆ ದೋಷನೇ ಇಲ್ಲ ಅಂದಮೇಲೆ ಆ ಕಪ್ಪಿನಲ್ಲಿ ಏನಿದೆ? ದೋಷ ಬರುತ್ತೆ. ಪ್ರಾಕೃತ ಕಪ್ಪಿಗೆ ದೋಷ ಇದೆ, ಅಪ್ರಾಕೃತ ಕಪ್ಪಿಗೆ ದೋಷ ಇಲ್ಲ. ಅದನ್ನು ಆ ಪದ ಉಪಯೋಗಿಸ್ತಾ ಹೋಗಿಬಿಟ್ರೆ ದೇವ್ರಿಗೆ ಏನಾಯಿತು? ದೋಷ ಬಂದಾಗ. ಅಂತೂ ಏನೇ ಹೇಳಿ ನೀವು ಒದ್ದಾಡಿ ಕಪ್ಪೆ ಅನ್ಬೋದು, ಅಲ್ಲ. ಆಗ ಉತ್ತರ ಕೊಟ್ಟ ಅಪ್ರಾಕೃತ ಆದ್ಮೇಲೆ ಮುಟ್ಟು ಓದೋಯ್ತು. ಈಗ ನೋಡಿ ಕಪ್ಪಕ್ಕಿದೆ, ಇಂದ್ರಲಿಲ್ಲ ಮಣಿ ಕಪ್ಪಿದೆ, ಅದಕ್ಕೆಷ್ಟು ಬೆಲೆ ಇದೆ? ಈಗ ಅದು ಆರಿಸಿ ತಗೋತಾರೆ. ಆ ಕಪ್ಪು ಈ ಕಪ್ಪಲ್ಲ, ಅದು ಗೊತ್ತಾಯ್ತಲ್ಲ. ಆ ಕಪ್ಪಿನ ಗುಣನೇ ಬೇರೆ. ಇದೆಲ್ಲ ಹಿಡ್ದ ಹೋದರೆ ಉದಾಹರಣೆಗೆ ಇದೆ, ವರಾಹ ತೊಗೊಂಡೆ. ಏನ್ರಿ ಇದು ವರಾಹ ರೂಪ? ಇದು ಶಕ್ತಿ ಇದೆ ಹಾಗೆ ತೊಗೊಂಡ್ಬಿಡೋದ? ನರಸಿಂಹ ರೂಪ ಅದು ಹೇಗಿದೆ? ಹಯಗ್ರೀವ ರೂಪ. ಇವೆಲ್ಲ ನೋಡಿದಾಗ ಬಂದೈತೆ ಆಡಕ್ಕೆ ಕಾಣಿಸುತ್ತೆ. ಅಲ್ಲ, ಏನದು ಆನಂದಮಯ ಅಂತೆಲ್ಲ ಹೇಳಿದಾಗ, ಅಪ್ರಾಕೃತ ಅಂತ ಹೇಳಿದಾಗ ಏನಾಗಲಿಲ್ಲ, ಅದು ದೋಷ ಹೆಸರು ಬಂದರೆ ಅಪ್ರಾಕೃತ ಆಗೋದೇ ಇಲ್ಲ. ಆ ಪದ ಸರಿಯಾಗಿ ಗಮನದಲ್ಲಿರಬೇಕು. ಅದೆಲ್ಲ ಗಟ್ಟಿ ಆಗಲಿಕ್ಕೆ ಅಧ್ಯಯನ ಅಂತ ಕರೆಯೋದು. ಶಾಸ್ತ್ರಾಧ್ಯಯನ ಅಂದರೆ ಓದಿ ಏನಾಗ್ತಾ ಬರುತ್ತೆ, ವಿಷಯ ವೆರಿ ವೆರಿ ಕ್ಲಿಯರ್ ಆಗ್ತಾ ಬರುತ್ತೆ. ಆ ಕ್ಲಾರಿಟಿ ಇರೋದು ಬೇಕು. ಬಂಗಾರ ನೋಡ್ತೇವೆ, ಆದರೆ ಬಂಗಾರ ಅಂತ ಗೊತ್ತಿಲ್ಲದೆ ಮೋಸನೂ ಹೋಗ್ತೇವೆ. ಆದರೆ ಅವನೇನು ಮಾಡ್ತಾನೆ? ಅವನಿಗೆ ಗೊತ್ತು, ಅವ್ನು ನೋಡಿದ ತಕ್ಷಣ ಒಪ್ಪಲ್ಲ. ಅದನ್ನು ಏನು ಮಾಡ್ತಾನೆ? ಚೆಕ್ ಮಾಡ್ತಾನೆ. ಚೆಕ್ ಮಾಡೋದಕ್ಕೆ ನಮಗೆ ಮೆಥಡ್ ಗೊತ್ತಿರಬೇಕು. ಮೆಥಡ್ ಗೊತ್ತಿಲ್ಲದೆ ಹೋದರೆ ಉಲ್ಟಪಟ್ಟ ಗೊತ್ತವ್ರು ಚೆಕ್ ಮಾಡೋರು ಹೇಗೆ ಮಾಡ್ತಾರೆ ನೋಡಿ, ಆ ಥರ ಕೊಡ್ತಾರೆ ಅವ್ರು. ಸಿಕ್ಕಾಕೋಬಾರ್ದು ಅಂತೇಳಿ ಪ್ಲಾನ್ ಮಾಡ್ತಾರೆ. ಅವರ ಆಗಿದ್ದರೆ ಇಷ್ಟು ಮಾಡಿದ್ರೆ ಸಾಕು, ಇವರೇ ಭಾರಿ ಕಷ್ಟ, ಇವರು ಹುಷಾರಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗೆ. ಅವ್ರಿಗೆ ಮೋಸ ಮಾಡೋದು ಭಾರಿ ಕಷ್ಟ. ಇದೆಲ್ಲ ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗೋದ್ರಿಂದ ಉಳಿದವ್ರ ಮೇಲೆ ಡಿಪೆಂಡ್ ಆಗೋ ಪ್ರಶ್ನೆ ಬರೋದಿಲ್ಲ. ಆ ಜ್ಞಾನಕ್ಕೆ ಏನು ಬಂತೀಗ? ಅಂಥ ದಾಲ್ಢ್ಯ ಬಂದುಬಿಟ್ಟಿದೆ. ಆ ದಾಲ್ಢ್ಯ ಬಂದಾಗ ಅವ್ರು ಒಳ್ಳೆ ಸಾಧನೆ ಮಾಡ್ತಾನೆ. ಆ ಸಾಧನೆ ಮಾಡಿದಾಗ ಸಿದ್ಧಿ ಬರುತ್ತೆ. ಸಿದ್ಧಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಕಾಶಾದಿಷು ನಾಣ್ಯೋಸ್ತಿ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಒಂದು ವಿಷಯಕ್ಕೆ ಎಷ್ಟು ಡೀಲ್ ಮಾಡಿದ್ದಾರೆ ನೋಡಿ, ಇಷ್ಟು ಸ್ಪಷ್ಟೀಕರಣ. ಸ್ವಯಂಕೃತಾಪಿ ತದ್ವ್ಯಾಖ್ಯ ಕ್ರಿಯತೆ ಸ್ಪಷ್ಟತಾರ್ಥದ. ಇಷ್ಟೆಲ್ಲ ಓದಿದ ಮೇಲೆ ಅದಿಷ್ಟು ಏನು ಹೇಳಿದ್ರು ಅಂತ ಗೊತ್ತಾಗ್ತದೆ ಭಾಷೆ. ಟೀಕಾರ ಆದಷ್ಟು ಏನು ಮಾಡ್ತಾರೆ, ಎಲ್ಲದನ್ನು ಕೊಡಿಸ್ತಾರೆ. ವ್ಯಾಸರಾಜರವರೆಲ್ಲ ಕೂಡ ಹೆಸರಿಗೆ ಸುಧಾ ಟಿಪ್ಪಣಿ ಬರೀಲಿಲ್ಲ ವ್ಯಾಸರಾಯರು. ರಘುತ್ತಮ ಸ್ವಾಮಿಗಳು ಸುಧಾ ಟಿಪ್ಪಣಿ ಬರೋದಿಲ್ಲ. ಆದರೆ ಚಂದ್ರಿಕಾ ತಾವು ಬರೆದ ಗ್ರಂಥ ವಿಶೇಷ ಬದ್ಧ ಮಾಡಿಬಿಟ್ರು. ಆ್ಯಕ್ಚುಲಿ ಅವರು ಸುಧಾಕ್ ಬರೆದೇ ಹೋದರು. ಏನು ಮಾಡಿದರು? ಅಂಶಗಳನ್ನ ಸೇರಿಸಿಬಿಟ್ರೆ ಅವು ಏನು ಬಂತದು ಉದ್ದಕ್ಕೂ ಕೋಟ್ ಮಾಡ್ತಾ ಹೋಗ್ತಾರೆ. ಭಾವಬೋಧದಲ್ಲಿ ಉದ್ದಕ್ಕೆ ಅರ್ಬೇಕಾದ್ರೆ ಕೋಟ್ ಮಾಡ್ತಾ ಹೋಗ್ಬಿಡ್ತಾರೆ. ಈ ಹೆಸರಿಗೆ ಅದು ಇದು ಬಾದ್ರು ಕೂಡ ಎಲ್ಲದನ್ನು ಸೇರಿಸಿ ಬರೆದ ಭಾಷೆ ಆಯಿತು. ಅದಕ್ಕೆ ಅಷ್ಟು ಮಹತ್ವ ಬಂತವು. ಅದು ಬರೆದಿದ್ದೇನೆ ಬರೀಲಿಕ್ಕೆ ಹೋಗಲಿಲ್ಲ, ಹೊಸ ರೀತಿ ಬರೀಲಿಕ್ಕೆ ಬಂದು ಬರೆದಿದ್ದೇನೆ ಬರೆಯೋದು, ಬರೆದಿದ್ದೇನೆ ಕಾಪಿ ಮಾಡೋದು, ಅವೆಲ್ಲ ಜ್ಞಾನ ಅಂತ ಕರೆಯೋದಿಲ್ಲ. ಅದು ಮೋಸ. ಜ್ಞಾನ ಪ್ರಪಂಚದ ಮೋಸ ಅಂದರೆ ಮಹಾಪಾಪ. ಅದು ಇವತ್ತು ಯಾವುದೋ ಬೆರಕೆ ಮಾಡಿದ ಬೇರೆ, ಸುವರ್ಣದಲ್ಲಿ ಬೆರಕೆ ಮಾಡಿದರೆ ದೊಡ್ಡ ಮಹಾಪಾಪ. ಅದಕ್ಕೆ ಸ್ವರ್ಣಸ್ಥೇಯ ಅಂತ ಕರೀತಾರಲ್ಲ, ಸ್ವರ್ಣಸ್ಥೇಯ ಮಹಾಪಾಪದ ಕೆಲಸ. ಕಬ್ಬಿಣ ಎಷ್ಟು ಕದಿಬೋದು ನೋಡಿ, ಒಂದು ಟನ್ ಕತ್ತರು ಕೂಡ ಎಷ್ಟು ಲಾಸ್ ಆಗ್ಬೋದು ಇವನಿಗೆ. ಟನ್ ಕತ್ತರು ಏನಾಗೋದಿಲ್ಲ.
ಅಲ್ಲಿ ಮಿಲಿಗ್ರಾಮ್ ಗಟ್ಟೆ ಶುರುವಾಗುತ್ತಲ್ಲ ಸ್ವಾಮಿ ಆಗ